ನನ್ನ ಜೊತೆಗೆ ನಟ ಹಾಗೆ ರ್ಯಾಪರ್ ಆಗಿರುವಂತಹ ರಾಕೇಶ್ ಅಡಿಗ ಅವರು ಇದ್ದಾರೆ. ಹಾಯ್ ರಾಕೇಶ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದೆ. ಅವ್ರ ಜೊತೆ ಅಭಿನಯಿಸಿದಂತಹ ಏನ್ ಅನ್ನಿಸ್ತಾ? ಅಂಡ್ ಇಟ್ ವಾಸ್ ಫಸ್ಟ್ ಟೈಮ್ ಇನ್ ಮೈ ಎಕ್ಸ್ಪೀರಿಯನ್ಸ್. ತುಂಬಾ ಪಾಸಿಟಿವ್ ರೋಲ್ ಅಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. 4ನೇ ನೆಗೆಟಿವ್ ಶೇಡ್ ಮಾಡ್ತಾ ಇರೋದು ಗೊತ್ತಿಲ್ಲದೆ ಎತ್ತೇನೋ ಹೊಡೆದ್ ಬಿಡ್ತಿದ್ದೆ ಅಥವಾ ಕೂಗ್ ಬಿಡ್ತಿದ್ದೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಮೂವ್ ಆನ್ ಆಗುತ್ತಾ? ಕಂಟಿನ್ಯೂ ಆಗುತ್ತೆ. ನಮ್ಮ ಅಣ್ಣ ರಾಜ್ ಬಿ ಶೆಟ್ಟಿ ಅವರು. ಅಣ್ಣ ತಮ್ಮನ ಮಧ್ಯೆ ಏನಾದ್ರೂ ಗಲಾಟೆ ಆಗುತ್ತಾ? ಅದೇ ಇದೆಲ್ಲ ಒಂದು ಕ್ಯೂರಿಯಾಸಿಟಿ ನಿಮ್ಗಿರೋ ತುಂಬಾ ಒಳ್ಳೆ ವಿಷಯ. ಅದನ್ನ ನಾನು ಯಾಕೆ ಬ್ರೇಕ್ ಮಾಡ್ಲಿ? ಸೊ ಯಾಕೆ ನಿಲ್ಸಿದ್ರು ಅಂತ ಗೊತ್ತಿಲ್ಲ, ಬಟ್ ಅವ್ರು ಒಳ್ಳೊಳ್ಳೆ ಸಾಂಗ್ ಗಳನ್ನ ಕೊಡ್ತಾ ಇದ್ರು ಅಂತ ಯಾಕೆ ನಿಲ್ಸ್ಬಿಟ್ಟಿದ್ದೀರ? ಸೊ ನಾನು ಕಾಲಿಟ್ರೆ ಹಂಗೆ, ನನ್ನ ಬೆನ್ನಿಂದೆ ಹೆಂಗೆ, ನಾನು ನನ್ನ ಸೆಲ್ಫ್ ಗ್ಲೋರಿಫಿಕೇಶನ್ ಸಾಂಗ್ಸ್ ಇಷ್ಟ ಆಗಲ್ಲ. ರಾಕೇಶ್ ಅವ್ರಿಗೆ ಮದ್ವೆ ಅಂದ್ರೆ ಯಾಕೆ ಇಷ್ಟ ಇಲ್ಲ? ಅಂಡ್ ನನ್ಗನ್ಸುತ್ತೆ ನನಗೇನೋ ನೀಡ್ ಇದೆ ಅಂತ ಯಾವ್ದನ್ನೋ ತಗೊಳ್ಳೋದು, ಇಟ್ ಈಸ್ ಲೈಕ್ ಡಿಪೆಂಡಿಂಗ್ ಆನ್ ದಟ್, ಗೆಟಿಂಗ್ ಅಡಿಕ್ಟೆಡ್ ಟು ದಟ್ ಅಂತ ಆಟೋಮೆಟಿಕ್ ಆಗಿ ಆಗಬೇಕು. ದಟ್ ಈಸ್ ವೆರಿ ಆರ್ಗ್ಯಾನಿಕ್ ಅಂತ ನನ್ಗನ್ಸುತ್ತೆ. ಇದು ಹಿಂಗಿರ್ಬೇಕು, ನೋಡಕ್ ಹಿಂಗಿರ್ಬೇಕು. ಸೊ ಇಟ್ ಈಸ್ ನಾಟ್, ನಂಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ಈಗಲೂ ನಿಮಗೆ ಕಾಡೋ ಒಂದು ನನಸಾಗದೆ ಇರೋ ಕನಸು ಯಾವುದು? ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಮ್ಮ ಪ್ರಕಾರ ವಾಟ್ ಇಸ್ ಲವ್? Love is a release of a cocktail in the brain called oxytocin and dopamine. ಆ ಕೋಪ ಬಂದಾಗ ಏನ್ ಮಾಡ್ತೀರಾ? ಖುಷಿಗೆ ರಿಲೇಟೆಡ್ ಯಾವ ಐಟಮ್ ಹೆಸರು ಕುಷ್ಕ. ಬಿಗ್ ಬಾಸ್ ನೋಡ್ತಿದ್ದೀರಾ? ಯಾರು ಇಷ್ಟ? ಹಂಗೆ ನೋಡೋದೇ ಇಲ್ಲ ನಾನು ಬಿಗ್ ಬಾಸ್ನ. ಎಷ್ಟು ಜನದ ಎಲ್ಲಾರ್ದು ಅವನ ಆವ್ರೇಜ್ 1% ನೋಡ್ತೀರಾ. ದಯವಿಟ್ಟು ನಮ್ಮ ಜಾತಿಯವರು, ನಮ್ಮೂರವರು ಅಂತ ಸಪೋರ್ಟ್ ಮಾಡ್ಬಿಡಿ. ದಟ್ ಈಸ್ ವೆರಿ ಅನ್ಫೇರ್ ಅನ್ಸುತ್ತೆ ನನಗೆ. ಕೋಪ ಬರುತ್ತೆ, ಇರಿಟೇಷನ್ ಆಗುತ್ತೆ, ಬೇಜಾರಾಗುತ್ತೆ. ವೋಟ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು. ಅದು ಬಿಗ್ ಬಾಸ್ನು ಅದೇ ಗಲೀಜ್ ಪಾಲಿಟಿಕ್ಸ್ ತಂದು ನಿಲ್ಲಿಸ್ದಂಗೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಲ್ಯಾಂಡ್ ಲಾರ್ಡ್ ಇದೇ ಜನವರಿ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಸದ್ಯಕ್ಕೆ ಕನ್ನಡ ಪಿಕ್ಚರ್ ವತಿಯಿಂದ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರನ್ನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ನಟ ಹಾಗೆ ರ್ಯಾಪರ್ ಆಗಿರುವಂತಹ ರಾಕೇಶ್ ಅಡಿಗ ಅವರು ಇದ್ದಾರೆ. ಸೊ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ಪ್ರಶ್ನೆ ಇದೆ ಅವರಿಗೆ ಕೇಳೋಕ್ಕೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಾಕೇಶ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೇಗೆ ನಡೀತಾ ಇದೆ ಲೈಫ್? ಸೂಪರ್ ಆಗಿ ನಡೀತಾ ಇದೆ. ಹೊಸ ವರ್ಷ ಲುಕ್ಸ್ ವೆರಿ ಪ್ರಾಮಿಸಿಂಗ್. ತುಂಬ ಒಳ್ಳೊಳ್ಳೆ ಲೈನಪ್ ಇದೆ, ಕೆಲಸ ಇದೆ ಕೈ ತುಂಬ. ಓಕೆ, ಈ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಪ್ರಪಂಚಕ್ಕೆ ನೀವು ಹೇಗೆ ಲ್ಯಾಂಡ್ ಆದ್ರಿ? ನನಗೆ ಡೈರೆಕ್ಟ್ರು ಕರೆಸಿದ್ರು ಆಫೀಸ್ಗೆ. ಈ ಎಕ್ಸ್ಪ್ಲೈನ್ ದ ಸಬ್ಜೆಕ್ಟ್, ಸ್ಟಾರ್ ಕ್ಯಾಸ್ಟ್ ಎಲ್ಲ ಹೇಳಿದ್ರು. ಫಸ್ಟ್ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್. ಹೆಂಗೆ 3-4 ಜನ ವಿಲನ್ಸ್ ಇದ್ದಾರೆ, ಏನಾದ್ರು ಯೂಶಲಿ ಒಬ್ಬ ಆ್ಯಕ್ಟ್ರಿಗೆ ಯೋಚನೆ ಆಗತ್ತಲ್ವಾ ಯಾವ ಥರ ಆಗ್ಬೋದು, ಸ್ಪೇಸ್ ಎಷ್ಟು ಸಿಗ್ಬೋದು ಅಂತ. ಬಟ್ ಜಡೇಶ್ ಅವ್ರ ವಿಷನ್ನು, ಅವ್ರ ಸ್ಟೋರಿ, ಅವರ ಆ್ಯಟಿಟ್ಯೂಡ್ ಕೇಳಿ ನನಗೊಂದು ಕಾನ್ಫಿಡೆನ್ಸ್ ಬಂತು ದಟ್ ಐ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಇಟ್ ಈಸ್ ನಾಟ್ ಅಬೌಟ್ ಎಷ್ಟು ಸ್ಕ್ರೀನ್ ಸ್ಪೇಸ್ ಅನ್ನೋ ಪ್ರಶ್ನೆ ಅಲ್ಲ, ಈ ಒಂದು ಬ್ಯೂಟಿಫುಲ್ ಕ್ಯಾನ್ವಾಸಲ್ಲಿ ನಾನು ಒಂದು ಪೇಂಟ್ ಆಗಿರಬೇಕು ಅಂತ. ಸೊ ಅದಾದಮೇಲೆ ಹಿ ಆಲ್ಸೋ ಪ್ರಾಮಿಸ್ ಮೀ ಲೈಕ್ ನಿಮ್ಮನ್ನು ನೀಟಾಗಿ ಯೂಸ್ ಮಾಡ್ಕೊತೀವಿ, ಬಳಸ್ಕೊತೀವಿ ಅಂತ. ಆ್ಯಂಡ್ ಅದೇ ಥರ ಬಳಸ್ಕೊಂಡ್ರು ಆ್ಯಕ್ಚುಲಿ. ಓಕೆ, ಈ ಲ್ಯಾಂಡ್ ಲಾರ್ಡಲ್ಲಿ ಮೊದಲನೇದಾಗಿ ಕತೆ ಕೇಳಿದಾಗ ಲೈಕ್ ಹೀರೋ ಇಂಥವ್ರೆ ಅಂತ ಗೊತ್ತಿತ್ತಾ? ಹಾಂ, ಗೊತ್ತಿತ್ತು. ಅವ್ರ ಸಿನಿಮಾ ಅಂತಾನೆ ಹೇಳಿ ಕರ್ಸ್ಕೊಂಡಿದ್ದು. ಸೊ ಅವ್ರ ಜೊತೆ ಅಭಿನಯಿಸಿದಂಥ ಏನು ಅನ್ನಿಸ್ತು ಅಭಿನಯಿಸಿದ್ದು? ವಿಜಯ್ ಸರ್ ಒಂದು ತುಂಬ ಸೂಪರ್ ಕ್ವಾಲಿಟಿ ಅವ್ರದ್ದು ಏನಂದರೆ, ಅವರು ಒಂದು ನರ್ವಸ್ನೆಸ್ ಬರಲ್ಲ ಯಾರಿಗೂ. ಓಕೆ, ಹೀರೋ ಅಥವಾ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ನರ್ವಸ್ನೆಸ್ ಯಾರಿಗೂ ಇರಲ್ಲ. ಅವರಷ್ಟು ಕಂಫರ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಅವರೇ ಅಷ್ಟು ಕಂಫರ್ಟಬಲ್ ಆಗಿರ್ತಾರೆ. ಆ್ಯಂಡ್ ಒಂದ್ಸಲ ಅವ್ರು ಗೆಟಪಲ್ಲಿ ಬಂದರೆ ಹಿ ಈಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್. ಅವಾಗ ಹೇಗಿರ್ತಾರೆ ಅವರು? ಆರಾಮಾಗಿ ಒಂದು ಚೇರ್ ಹಾಕೊಂಡು ಒಂದು 4-5 ಜನದ ಜೊತೆ ಗುಂಪಲ್ಲಿ ಬೇರೆ ಆರ್ಟಿಸ್ಟ್ಗಳೆಲ್ಲ ಇರ್ತಾರಲ್ಲ, ಅವ್ರ ಜೊತೆ ಗುಂಪಲ್ಲಿ ಕೂತ್ಕೊಂಡು, ಈಗ ಹಳ್ಳಿಯವರೇ ಹೆಂಗೆ ಕೂತ್ಕೊಂಡು ಮಾತಾಡ್ತಾರೆ ಅದೇ ಥರ ಕೈ ಕಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವ್ರು ಆ್ಯಕ್ಚುಲಿ ಸೆಟ್ಟಲ್ಲಿ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಯೂಶಲಿ ಸೂಪರ್ ಸ್ಟಾರ್ಸ್ ಎಲ್ಲ ಇದ್ದರೆ ಸೆಟ್ಟಲ್ಲಿ ಇದ್ದಾರೆ ಅಂತ ಒಂದು ಫೀಲ್ ಬಂದ್ಬಿಡುತ್ತೆ. ಅದೊಂಥರ ಎಲ್ಲ ಗಾಬರಿಲಿರ್ತಾರೆ, ಸೈಲೆಂಟ್ ಆಗಿರ್ತಾರೆ. ಇದಂಗಲ್ಲ, ಗೊತ್ತೇ ಆಗಲ್ಲ ಅವ್ರು ಇದ್ದಾರೆ ಅಂತ. ಅವ್ರು ಇಲ್ಲೇ ಕೂತಿದ್ರು ಗೊತ್ತಾಗಲ್ಲ ನಮಗೆ. ಆ ಥರ ಒಂದು ಗುಂಪಲ್ಲಿ ಅವರು ಒಬ್ಬರಾಗಿ ಹಾಡು ಹೇಳಿಸ್ಕೊಂಡು, ಬೇರೆ ಯಾರು ಸಿಂಗರ್ ಇದ್ರೆ ಅವ್ರನ್ನ ಕರೆಸಿ ಅವ್ರ ಕೆಲವೊಂದಷ್ಟು ಪದಗಳು ಹಾಡಿಸ್ಕೊಂಡು, ಆ್ಯಂಡ್ ಹಿ ಈಸ್ ವೆರಿ ರಿಯಲಿಸ್ಟಿಕ್ ಅನ್ಸುತ್ತೆ. ಅವರು ವಿಷಯ ಆಗ್ಬೋದು, ಮಾತಾಡೋದಾಗ್ಬೋದು, ತುಂಬ ರಿಯಾಲಿಟಿಗೆ ಹತ್ತಿರ ಇರುತ್ತೆ. ಆ್ಯಂಡ್ ಎಲ್ಲರ ಜೊತೆನೂ ಕನೆಕ್ಟ್ ಆಗೋವಂಥ ಕೆಪಾಸಿಟಿ ಇದೆ ಅವ್ರಿಗೆ. ಯಾವುದೇ ಥರದ್ದು ವರ್ಗದವ್ರಾಗ್ಬೋದು, ಯಾವುದೇ ಥರದವ್ರು ಆಗ್ಬೋದು, ಎಲ್ಲರೂ ಕಂಫರ್ಟಬಲ್ ಆಗಿ ಅವ್ರ ಹತ್ರ ತುಂಬ ವಿಷಯಗಳು ಚರ್ಚೆ ಮಾಡ್ಬೋದು. ಹಿ ಹ್ಯಾಸ್ ದಟ್ ಆರಾ ಅಂತ. ಓಕೆ, ಲ್ಯಾಂಡ್ ಲಾರ್ಡ್ ಸಿನಿಮಾ ನಿಮ್ಮ ಲೈಫ್ನಲ್ಲಿ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಸ್ಪೆಷಲ್ಲು? ಇದರಲ್ಲಿ ನೀವು ಮಾಡಿರುವಂತಹ ಕ್ಯಾರೆಕ್ಟರ್ ಯಾವ ರೀತಿ ಭಿನ್ನವಾಗಿದೆ? ನನಗೆ ರಿಯಾಲಿಟಿಗೆ ಹತ್ತಿರ ಇರೋ ಕ್ಯಾರೆಕ್ಟರ್ಗಳು ಅಂದ್ರೇ ಇಷ್ಟ ಯೂಶಲಿ. ಅಥವಾ ಸಬ್ಜೆಕ್ಟ್ಗಳೇ ಆ ಥರ ರಿಯಾಲಿಟಿಗೆ ಹತ್ತಿರ ಇರೋದು, ವಿಚ್ ಜನ ರಿಲೇಟ್ ಮಾಡ್ಕೊಳ್ಳೋವಂಥ ಸಬ್ಜೆಕ್ಟು, ಅಥವಾ ನಮ್ಮದೇ ಹಿಸ್ಟ್ರಿ, ಅಥವಾ ನಮ್ಮದೇ ಆ್ಯನ್ಸಿಸ್ಟ್ರಲ್ ಅಥವಾ ಫ್ಯೂ ಇಯರ್ಸ್ ಬ್ಯಾಕ್ ಯಾವ ಥರ ಇತ್ತು ವಾತಾವರಣ, ಅದನ್ನು ಪ್ರೊಜೆಕ್ಟ್ ಮಾಡೋವಂಥ ಕಥೆಗಳು, ಪಾತ್ರಗಳೇ ನಂಗೆ ತುಂಬ ಇಷ್ಟ.
ಇದರಲ್ಲಿ ಆ ವಿಲನ್ ಅನ್ನೋದು ಆ ಒಂದು ಫ್ಯೂಡಲ್ ಮೆಂಟಾಲಿಟಿ ಇರೋವಂಥ ಒಂದು ಪಾತ್ರ ತುಂಬ ಸುಪೀರಿಯಾರಿಟಿ ಕಾಂಪ್ಲೆಕ್ಸು. ಇದು ಎಂಜಾಯ್ ಮಾಡೋದಕ್ಕಿಂತ ನನಗೆ ಟು ಬಿ ವೆರಿ ಆನೆಸ್ಟ್ ತುಂಬ ಚಾಲೆಂಜಿಂಗ್ ಅನ್ನಿಸ್ತಾ ಇತ್ತು. ಆ ಪಾತ್ರದಿಂದ ಆಚೆ ಬಂದು ನನಗೆ ಅದರಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ ಮೆಂಟಲಿ. ಬಿಕಾಸ್ ನಾನು ಜನರಲಿ ಕೋಪ ಮಾಡ್ಕೊಳ್ಳೋದು ಅಥವಾ ರೇಗಾಡೋದು ಅದೆಲ್ಲ ತುಂಬ ಕಮ್ಮಿ. ಕಡಿಮೆ ಅಂದರೆ ಇಲ್ಲವೇ ಇಲ್ಲ, ಝೀರೋ ಆ್ಯಕ್ಚುಲಿ. ಕೋಪನೇ ಬರಲ್ವಾ ರಾಕೇಶ್ ಅವ್ರಿಗೆ? ಅಷ್ಟು ಈಸಿಯಾಗಿ ಬರಲ್ಲ. ಸೊ ಇರಿಟೇಟು ಅದೆಲ್ಲ ಈಸಿಯಾಗಿ ಆಗಲ್ಲ. ಬಟ್ ಆ ಇರಿಟೇಷನ್ನು, ಆ ಆ್ಯಂಗರ್ ಎಲ್ಲ ಕಾಣಿಸ್ತಾ ಇತ್ತು, ಬರೋಕ್ಕೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ನನಗೆ. ಸ್ವಲ್ಪ ಆ ಪಾತ್ರ ಮುಗಿಸ್ಕೊಂಡು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಅಥವಾ ಸ್ವಲ್ಪ ದಿನಕ್ಕೆ ಅದು ಒಂದು ಸ್ವಲ್ಪ ನನಗೆ ಪ್ಯಾನಿಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅಲ್ಲಿ ಆ ಲೆವೆಲ್ ಆಫ್ ನೆಗೆಟಿವಿಟಿ ಪೋರ್ಟ್ರೇ ಮಾಡ್ತಾಯಿತ್ತು ಪಾತ್ರ. ಅದೊಂದು ಸ್ವಲ್ಪ ಕ್ಯಾರಿನೂ ಆಗ್ತಾಯಿತ್ತು. ಐ ಕುಡ್ ಫೀಲ್ ದಟ್ ಓಕೆ ದಿಸ್ ಇಸ್ ನಾಟ್ ದ ರಿಯಲ್ ಮೀ, ಎಲ್ಲೋ ಆ ಎಸೆನ್ಸ್ ಇನ್ನೂ ಆ ಪಾತ್ರದಿಂದ ಆಚೆ ಬಂದಿಲ್ವಾ ನಾನು ಅನ್ನೋ ಥರದ್ದು ಎಷ್ಟೊಂದು ಸಲ ಆಯಿತು ನನಗಲ್ಲಿ. ಆ್ಯಂಡ್ ಇಟ್ ವಾಸ್ ಫಸ್ಟ್ ಟೈಮ್ ಇನ್ ಮೈ ಎಕ್ಸ್ಪೀರಿಯನ್ಸ್ ನನಗದಾಗಿದ್ದು. ಸೊ ದಟ್ ವಾಸ್ ಬಿಟ್ ಸ್ಪೆಷಲ್. ಬಟ್ ಇವಾಗ ಯೋಚನೆ ಮಾಡಿದ್ರೆ ಓಕೆ, ಆ ಪಾತ್ರಕ್ಕೆ ಅಷ್ಟಾಗಿದೆ ಅಂದರೆ ನಾನು ಚೆನ್ನಾಗಿ ಜಸ್ಟಿಸ್ ಕೊಟ್ಟಿರಬಲ್ಲೆ ಆ ಪಾತ್ರಕ್ಕೆ, ನಿಜವಾಗ್ಲೂ ಆ ಪಾತ್ರ ಆಗಿ ಜೀವಿಸಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಇವಾಗ. ಓಕೆ, ನಿಮ್ಮ ಪಾತ್ರ ಅಂದರೆ ನಾರ್ಮಲ್ ಆಗಿ ರಾಕೇಶ್ ಅವರು ತುಂಬ ಪಾಸಿಟಿವ್ ರೋಲಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಸೊ ನೆಗೆಟಿವ್ ಶೇಡ್ ಅಂತ ಬಂದಾಗ ಒಂದಷ್ಟು ಚಾಲೆಂಜಸ್ಗಳು ಬರುತ್ತೆ. ಏನು ರೆಡಿ ಆಗೋದಾಗಿರ್ಬಹುದು, ಆ ಪಾತ್ರಕ್ಕೆ ತಯಾರಿ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಕನ್ನಡ ಮುಂದೆ ನಿಂತ್ಕೊಂಡು ಅದೇ ರೀತಿ ಮಾತಾಡೋದಾಗಿರಬಹುದು, ಒಂದಷ್ಟು ಇರುತ್ತೆ. ಆ ರೀತಿ ಏನಾದರೂ ಟ್ರೈ ಮಾಡಿದ್ರೆ? ಇಲ್ಲ, ನಾನು ಇದುವರೆಗೂ ಯಾವತ್ತೂ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿಲ್ಲ ಟು ಬಿ ಆನೆಸ್ಟ್. ಆ್ಯಂಡ್ ನಾನು ಅಲೆಮಾರಿ ಫಸ್ಟ್ ಮಾಡಿದಾಗ, ವಿಲನ್ ಮಾಡಿದಾಗ ಒಳ್ಳೆ ಹೆಸರು ಕೊಡ್ತು ನನಗೆ. ಆ್ಯಂಡ್ ಡವ್ ಮಾಡಿದೆ ಅವ್ರದ್ದೇ ಸಂತು ಅವ್ರ ಡೈರೆಕ್ಷನಲ್ಲಿ, ಅದು ಒಂದು ಒಳ್ಳೆ ಹೆಸರು ಕೊಡ್ತು. ಸೊ ಆ ಬೇಸಿಸ್ ಮೇಲೆ ನನ್ನ ಇವರು ಆ್ಯಂಡ್ ಯಾರೇ ಕೂಗಾಡಲ್ಲಿ ಮಾಡಿದೆ ನೆಗೆಟಿವ್ ಶೇಡು, ಇದು 4ನೇ ನೆಗೆಟಿವ್ ಶೇಡ್ ಮಾಡ್ತಾ ಇರೋದು. ಸೊ ಆ ಬೇಸಿಸ್ ಮೇಲೆ ನನ್ನ ಕರೆದಿದ್ದು. ಬಿಕಾಸ್ ಓಕೆ, ಇವನು ಆ ಥರದ್ದು ಪುಲ್ ಆಫ್ ಮಾಡಬಲ್ಲ ಅನ್ನೋ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ ಅವರು ಗೆಟಪ್ನ ಹೆಂಗೆ ಡಿಸೈನ್ ಮಾಡಿದರು, ಸ್ಟ್ರೈಟ್ ಹೇರ್ ಇತ್ತು, ಫ್ರೆಂಚ್ ಬಿಯರ್ಡ್ ಇತ್ತು, ಆ್ಯಂಡ್ ಆ ಬಟ್ಟೆ, ಆ ಆರ್ನಮೆಂಟ್ಸು, ಗೋಲ್ಡ್ ಚೈನು. ನಾನು ಬೇಸಿಕ್ಲಿ ಆ ಥರ ಅಲ್ಲ. ಬಟ್ ಅವೆಲ್ಲ ಬಿದ್ದಾಗ ಏನಾಗುತ್ತೆ, ಈಸಿಯಾಗಿ ಆ ಪಾತ್ರ ಆಗ್ಬಿಡ್ತೀವಿ ನಾವು. ಪರಕಾಯ ಪ್ರವೇಶ. ಹಾಂ, ಕೈಂಡ್ ಆಫ್. ಸೊ ಅದೆಲ್ಲ ಬಿದ್ದು ವೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಕ್ಯಾರೆಕ್ಟರ್ ಅಲ್ವಾ, ತುಂಬ ಈಸಿಯಾಗಿ ಹೋಗ್ತಾ ಇತ್ತು. ಯಾಕಂದರೆ ವಾತಾವರಣ ಹಂಗಿತ್ತು, ಔಟ್ಫಿಟ್ ಹಂಗಿತ್ತು, ಗೆಟಪ್ ಹಂಗಿತ್ತು, ಎವ್ರಿಥಿಂಗ್ ವಿಚ್ ಇಸ್ ನಾಟ್ ದ ರಿಯಲ್ ರಾಕೇಶ್. ಸೊ ಅದು ದಟ್ ಹೆಲ್ಪ್ಸ್ ಮೀ ಗೆಟ್ ಇನ್ ಟು ದ ಕ್ಯಾರೆಕ್ಟರ್. ಆ್ಯಂಡ್ ನೆಗೆಟಿವ್ ಹ್ಯಾಸ್ ಲಾಟ್ ಆಫ್ ಮೋರ್ ಡೈನಾಮಿಕ್ಸ್ ದೆನ್ ಪಾಸಿಟಿವ್. ಒಳ್ಳೆಯವನಂದರೆ ತುಂಬ ಲಿಮಿಟೇಷನ್ಸ್ ಇರುತ್ತೆ ಅವನಿಗೆ. ಬಟ್ ನೆಗೆಟಿವಲ್ಲಿ ಅವನು ಆ ಸೈಕಾಟಿಕ್ ಮ್ಯಾನರಿಸಮ್ಸ್ ತೋರಿಸ್ಬೋದು, ಅವನ ಕ್ರೂಡ್ ಸೆನ್ಸ್ ಆಫ್ ರಾ ಸೆನ್ಸ್ ಆಫ್ ಈವಿಲ್ ತೋರಿಸ್ಬೋದು, ಗಾಂಭೀರ್ಯತೆಯೂ ತೋರಿಸ್ಬೋದು, ಹೀರೋಯಿಸಮ್ ಟೈಪ್ ಸ್ವ್ಯಾಗು ತೋರಿಸ್ಬೋದು. ಸೊ ತುಂಬ ವೇರಿಯೇಷನ್ಸ್ ಸಿಗುತ್ತೆ ಒಂದು ನೆಗೆಟಿವ್ ಪಾತ್ರದಲ್ಲಿ. ವೇರಿಯೇಷನ್ಸ್ ಇರೋದ್ರಿಂದ ಪ್ಲಸ್ ಪಾಯಿಂಟ್ ಏನಂದರೆ ನಾವೆಲ್ಲಿಗೂ ಲಿಮಿಟ್ ಆಗಲ್ಲ, ಫ್ರೀಯಾಗಿ ಆ್ಯಕ್ಟ್ ಮಾಡ್ಬೋದು ಅಷ್ಟೇ. ದಟ್ ಇಸ್ ಓನ್ಲಿ ಡಿಫ್ರೆನ್ಸ್. ಅಂದರೆ ಈ ಸಿನಿಮಾದಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಲಿಕ್ಕೆ ಅವಕಾಶ ಇತ್ತಾ? ಖಂಡಿತ, ತುಂಬ ಸ್ಪೇಸ್ ಕೊಟ್ಟರು ನನಗೆ ಡೈರೆಕ್ಟರು. ಆ್ಯಂಡ್ ಜಾಸ್ತಿ ಏನು ಕರೆಕ್ಷನ್ಸ್ ಮಾಡ್ತಾ ಇರಲಿಲ್ಲ. ಅವ್ರು ಏನು ಬೇಕು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದ್ಸಲ ವಿ ಸ್ಟಾರ್ಟೆಡ್ ಶೂಟಿಂಗ್. ಅದಾದಮೇಲೆ ಏನು ಟೆನ್ಷನ್ ಇರಲಿಲ್ಲ ಯಾವತ್ತೂ. ಅವ್ರು ನನಗೇನೋ ಬಂದು ಚೇಂಜಸ್ಸು ಆ ಥರದ್ದು ಇದು ಮಾಡಲಿಲ್ಲ, ಫ್ರೀಯಾಗಿ ಬಿಡ್ತಾಯಿದ್ರು. ಆ್ಯಂಡ್ ಎಷ್ಟೊಂದು ಇಂಪ್ರೂವೈಸೇಷನ್ನು ಮಾಡ್ತಿದ್ದೆ, ಗೊತ್ತಿಲ್ಲದೆ ಎತ್ತೇನೋ ಹೊಡೆದ್ಬಿಡ್ತಿದ್ದೆ ಅಥವಾ ಕೂಗ್ಬಿಡ್ತಿದ್ದೆ. ಅದೆಲ್ಲದಕ್ಕೂ ಎಂಕರೇಜ್ಮೆಂಟು ಸಿಗ್ತಾಯಿತ್ತು. ಅಂದರೆ ಇದು ಬೇಡ ಅನ್ನೋ ಥರದ್ದು ಏನೂ ಹೇಳ್ತಾ ಇರಲಿಲ್ಲ, ಎಂಕರೇಜ್ಮೆಂಟ್ ಸಿಗ್ತಾಯಿತ್ತು. ಸೊ ತುಂಬ ಕಂಫರ್ಟಬಲಾಗಿ ನಾನು ಆ ಪಾತ್ರ ಒಳಗೆ ಹೋಗ್ಬಿಡ್ತಾ ಇದ್ದೆ. ಓಕೆ, ನಿಮ್ಮ ಪಾತ್ರ ಅಂದರೆ ಸಿನಿಮಾದಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮೂವ್ ಆನ್ ಆಗುತ್ತಾ? ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ನಮ್ಮ ಅಣ್ಣ ರಾಜ್ ಬಿ ಶೆಟ್ಟಿ ಅವರು. ಸೊ ಅಣ್ಣ ಸ್ವಲ್ಪ ಗಂಭೀರ, ವೆರಿ ಸೆಟಲ್ಡು, ಬಟ್ ಈವಿಲ್ನೆಸ್ ಹಾಗೆ ಪೋರ್ಟ್ರೇ ಮಾಡಿದ್ದಾರೆ. ಬಟ್ ವೆರಿ ಅಂಡರ್ ಪ್ಲೇ ಕೈಂಡ್ಸ್ ಆಫ್ ಇದು. ಇವನು ಹಂಗಲ್ಲ, ಇವನು ಹೆವಿ ಶೌಟಿಂಗು, ಕಿರ್ಚಾಟ, ಆರ್ಭಟ, ಎಕ್ಸ್ಟ್ರೋವರ್ಟ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ಆ ಕಾಂಟ್ರಾಸ್ಟ್ ಚೆನ್ನಾಗಿ ವರ್ಕ್ ಆಗಿದೆ. ಅಣ್ಣನ ಹತ್ರ ಏನಾದ್ರು ಟಿಪ್ಸ್ ತಗೊಂಡ್ರಾ? ಅಣ್ಣ ಹೆಂಗಂದರೆ ಟಿಪ್ಸ್ ತಗೊಳ್ಳೋಂಥದ್ದೇನಿಲ್ಲ. ಬಟ್ ಅದೇ ವಿ ಬೋತ್ ಆರ್ ಕೊಲೀಗ್ಸ್ ಅಲ್ಲ, ಅವ್ರದ್ದು ವೇವ್ ಲೆಂತಲ್ಲಿ ಅವ್ರು ಇರ್ತಾರೆ, ನನ್ನ ವೇವ್ ಲೆಂತಲ್ಲಿ ನಾವು ಇರ್ತೀವಿ. ಬಟ್ ಹಿಸ್ ವೈಬ್ಸ್ ಆರ್ ವೆರಿ ಫ್ರೆಂಡ್ಲಿ. ಅಂದರೆ ಒಬ್ಬ ಬ್ರದರ್ ಅಂದರೆ ಹಿ ವಿಲ್ ಬಿ ಅವೇರ್. ಯಾರಿಗಾರು ಏನಾರು ಆಯ್ತಾ ಹಿ ವಿಲ್ ರೆಸ್ಪಾಂಡ್. ನಮ್ಗೆ ಏನಾರು ನಾವೇನಾರು ಅಣ್ಣ ನೀರು ಕೊಡಿ ಅಂತ ಕೇಳಿಸ್ಲಿಲ್ವಾ, ಹಿ ವಿಲ್ ಇಮಿಡಿಯೇಟ್ಲಿ ಸೇ ನೀರು ಬೇಕಂತೆ ಕೊಡ್ರೋ. ಸೊ ಹಿ ಈಸ್ ಆಲ್ವೇಸ್ ಅವೇರ್ ಅಬೌಟ್ ಹಿಸ್ ಪೀಪಲ್ ಅರೌಂಡ್ ಆ್ಯಂಡ್ ವಾತಾವರಣದಲ್ಲಿ. ಅದು ತುಂಬ ಕಂಫರ್ಟಿಂಗ್ ಅನಿಸುತ್ತೆ ಅವ್ರ ಜೊತೆ. ಇವಾಗ ಈ ಲ್ಯಾಂಡ್ ಲಾರ್ಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಹುತಾರಾಗಣ ಇರುವಂತಹ ಸಿನಿಮಾ ಆಗಿರೋದು. ರಚಿತಾ ರಾಮ್ ಅವರಿದ್ದಾರೆ, ವಿಜಿ ಸರ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ನೀವಿದ್ದೀರಾ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತಲ್ಲ, ಒಂದು ಜರ್ನಿ ಸಿನಿಮಾದ್ದು, ಅದು ಹೇಗಿತ್ತು? ಜರ್ನಿ ಅದೇ,
ಈ ಥರ ಸೂಪರ್ ಸ್ಟಾರ್ಸ್ ಜೊತೆ ವರ್ಕ್ ಮಾಡಿರೋದು ಕಮ್ಮಿ ನಾನು. ಸೊ ಅದೇನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಅಗೇನ್ ದೊಡ್ಡ ಪ್ರೊಡಕ್ಷನ್ ಹೌಸು, ಸೆಟ್ ಹಾಕಿದ್ದಾರೆ, ಹ್ಯೂಜ್ ಬಜೆಟು. ಆ್ಯಂಡ್ ಆ ಆ್ಯಂಬಿಯನ್ಸೇ ಒಂಥರ ಫಸ್ಟ್ ನನಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಬಟ್ ಓವರ್ ಆಲ್ ಐ ಅಂಡರ್ಸ್ಟುಡ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಹೌ ಟು ಹ್ಯಾಂಡಲ್ ದಟ್ ಬಿಗ್ ಸೆಟ್. ಆ್ಯಂಡ್ ಸೂಪರ್ ಸ್ಟಾರ್ಸ್ ಅಥವಾ ಯಾರೇ ಆದರೂ ಹೌ ದೇ ಇನ್ವಾಲ್ವ್ ಇಂಟು ದ ಇದು. ಯಾಕಂದರೆ ಅಲ್ಲಿ ಇಲ್ಲಿ ಹೇಳೋದು ಕೇಳ್ತಾ ಇರ್ತೀವಲ್ವ, ಲೇಟಾಗಿ ಬರ್ತಾರೆ ಸೆಟ್ಗೆ, ಹಂಗಾಗತ್ತೆ ಹಿಂಗಾಗತ್ತೆ, ಅದು ಯಾವುದು ಕಾಣಿಸ್ಲಿಲ್ಲ ನನಗೆ. ಸೊ ಮೇ ಬಿ ಇವ್ರು ಎಲ್ಲರ ಬಗ್ಗೆನೂ ರೂಮರ್ಗಳೇ ಇರೋದಾ, ಹಂಗಿರಲ್ವಾ, ಸುಮ್ಮನೆ ಯಾರ್ದೋ ಕೇಳಿ ಒಬ್ಬರು ವ್ಯಕ್ತಿನ ಜಡ್ಜ್ ಮಾಡಬಾರ್ದು ಅನ್ನೋದು, ಆ ಥರದ್ದು ಆಸ್ಪೆಕ್ಟ್ಸ್ ತುಂಬ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಓಕೆ, ಇವಾಗ ಲೈಕ್ ರಾಜ್ ಬಿ ಶೆಟ್ಟಿಯವರು ನಿಮ್ಮ ಅಣ್ಣ ತಮ್ಮನ ಮಧ್ಯೆ ಏನಾದರೂ ಗಲಾಟೆ ಆಗುತ್ತಾ? ಅಥವಾ ಅಣ್ಣ ಯಾವಾಗಲೂ ತಮ್ಮಂಗೆ ಸಪೋರ್ಟ್ ಮಾಡ್ಕೊಂಡೇ ಇರ್ತಾರ ಎಲ್ಲದಕ್ಕೂ? ಅದೇ ಇದೆಲ್ಲ ಒಂದು ಕ್ಯೂರಿಯಾಸಿಟಿ ನಿಮ್ಗಿರೋ ತುಂಬ ಒಳ್ಳೆಯ ವಿಷಯ. ಅದನ್ನು ನಾನು ಯಾಕೆ ಬ್ರೇಕ್ ಮಾಡಲಿ? ಸೊ ಅದೇನಾದ್ರು ಹೇಳಿದ್ರೆ ಒಂದು ಕ್ಯೂರಿಯಾಸಿಟಿ ಲೆವೆಲ್, ಓಕೆ ಇದಿಲ್ವಂತೆ ಅನ್ನೋದು ಯಾಕೆ ಬೇಕು? ಸೊ ಹಾಗೆ ಆ ಮಿಸ್ಟ್ರಿ ಆಗೇ ಇರಲಿ, ಹಾಗೆ ಇರಲಿ. ಅಲ್ಲಿ ನಾವು 23rd ಬಂದು ನೋಡಬೇಕು. ಓಕೆ, ರಾಜ್ ಬಿ ಶೆಟ್ಟಿಯವರು ರೀಸೆಂಟಾಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು, ಎಲ್ಲವೂ ಕೂಡ ಹಿಟ್ಟಾದಂತಹ ಸಿನಿಮಾ ಲಿಸ್ಟಿಗೆ ಸೇರ್ಕೊಳ್ತು. ಸೊ ಸಿನಿಮಾ ಅಂತ ಬಂದಾಗ ನೀವು ಅವರನ್ನು ನೋಡೋ ರೀತಿ ಹೇಗಿರುತ್ತೆ? ಇಲ್ಲ, ಎಲ್ಲರ ಫಿಲಮ್ಸು ಹಿಟ್ ಆಗಿದೆ, ಫ್ಲಾಪ್ ಆಗಿದೆ, ಎಲ್ಲರೂ ಅದೇ. ಇಟ್ ಈಸ್ ವೆರಿ ನಾರ್ಮಲ್. ಲೈಕ್ ಐ ಸಿ ಎವ್ರಿಬಡಿ ಆ್ಯಸ್ ಅ ಕೊಲೀಗ್ ಅಷ್ಟೇ. ನನ್ನ ವರ್ಕ್ ಮೇಟ್ ಥರನೇ ನಾನು ನೋಡ್ತೀನಿ. ಆ್ಯಂಡ್ ಇಫ್ ದೇ ಹ್ಯಾವ್ ಸರ್ಟನ್ ಈಗೋ ಇಶ್ಯೂಸ್ ಆರ್ ನಾನು ಅಂದಾಗ ಐ ನ್ಯಾಚುರಲಿ ಸ್ಟೇ ಅವೇ ಫ್ರಮ್ ದೆಮ್ ಅಷ್ಟೇ. ಇಲ್ಲ ಅಂದರೆ ನಾನು ಯಾವುದನ್ನು, ನನಗೆ ಇದುವರೆಗೂ ಇಂಡಸ್ಟ್ರಿಲಿ ಯಾರೂ ಫ್ರೆಂಡ್ಸ್ ಅಂತ ಇಲ್ಲ, ಅಥವಾ ನಾನು ಯಾರ ಜೊತೆನೂ ಹ್ಯಾಂಗ್ ಔಟ್ ಮಾಡೋದು ಆ ಥರದ್ದು ಏನೂ ಇಲ್ಲ. ಐ ಆಮ್ ವೆರಿ ಪ್ಯಾಕಪ್ ಆಯಿತಾ 5 ನಿಮಿಷದಲ್ಲಿ ಕಾರಲ್ಲಿ ಇರ್ತೀನಿ, ನಾನು ಓಡೋಗ್ತಾ ಇರ್ತೀನಿ. ಅದೇನೋ ಮುಂಚಿಂದನೂ ನಾನು ಬೆಳೆದು ಬಂದಿರೋದೇ ಹಂಗೆ. ಆ್ಯಂಡ್ ನಾನಷ್ಟು ಈಸಿಯಾಗಿ ಮಿಂಗಲ್ ಆಗಲ್ಲ. ಆ್ಯಂಡ್ ನನಗೆ ವರ್ಕ್ ಸ್ಪೇಸ್ ಅಂದರೆ ಅದೊಂಥರ ಬೇರೆಯೇ ಝೋನ್ ನನಗೆ. ಅಲ್ಲಿ ಐ ಎಂಜಾಯ್ ಓನ್ಲಿ ಆ್ಯಕ್ಟಿಂಗ್, ಐ ಎಂಜಾಯ್ ಓನ್ಲಿ ವರ್ಕಿಂಗ್. ಬೇರೆ ಏನೂ ನಾನು ಅಷ್ಟೊಂದು ಕನೆಕ್ಟ್ ಆಗಲ್ಲ, ನನಗೆ ರಿಲೇಟ್ ಆಗಲ್ಲ. ಸೊ ಮುಂಚಿಂದನೂ ಹ್ಯಾಬಿಟ್ ಬಂದಿರೋದ್ರಿಂದ ನನಗೆ ಆ ಥರ ಪರ್ಸ್ನಲ್ ಬಾಂಡಿಂಗ್ ಅಥವಾ ಪರ್ಸ್ನಲ್ ಗೇಜಿಂಗ್ ಅಥವಾ ಯಾರೋ ಹೆಂಗೆ ಅವ್ರ ಪರ್ಸ್ನಾಲಿಟಿ ಹೆಂಗೆ ಆ ಥರದ್ದು ಏನೋ ಅನ್ಸಲ್ಲ. ನನ್ನ ಜೊತೆ ಹೆಂಗಿದೆ ವೈಬ್ಸು, ನಾನು ವರ್ಕ್ ಮಾಡ್ತಾ ಹೆಂಗೆ ಅನ್ನಿಸ್ತು ಅಷ್ಟೇ, ಅದೇ ಲೆವೆಲ್ಗೆ ಸೀಮಿತ ಆಗಿರುತ್ತೆ. ಈಗ ನಮ್ಮ ಇಂಡಸ್ಟ್ರಿನಲ್ಲಿ ನೀವು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ, ಕಾರಣ ಯಾಕೆ? ಅದೇ ಹೇಳ್ದಂಗೆ ನಂದು ಐ ಡೋಂಟ್ ಗೋ ಟು ಎನಿ ಇವೆಂಟ್ಸ್ ಆರ್ ಫಂಕ್ಷನ್ಸ್ ಆರ್ ಪಾರ್ಟೀಸ್ ಆ ಥರ. ಶೂಟಿಂಗ್ ಎಂಜಾಯ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲೂ ಆ ಥರದ್ದು ಗ್ಯಾದರಿಂಗ್ಸ್ಗೆ ಅದಕ್ಕೆಲ್ಲ ತುಂಬ ಕಮ್ಮಿ ಹೋಗೋದು. ಆ್ಯಂಡ್ ತುಂಬ ಬೇಗ ನಾನು ಕ್ಲೋಸ್ ಆಗಲ್ಲ. ಹಾಂ, ಅಂದರೆ ತುಂಬ ಬೇಗ ಒಂದು ಇವಾಗ ಎಲ್ಲೋ ಜಸ್ಟ್ ಸಿಕ್ಕಿದ್ವಿ, ಕೂತ್ವಿ ಒಂದು 5 minutes ಅಂದರೆ ಐ ವಿಲ್ ಬಿ ಕ್ವೈಟ್. ನನಗೆ ಕಾನ್ವರ್ಸೇಷನ್ ಓಪನ್ ಮಾಡಿ ಏನೋ ಒಂದು ಟಾಪಿಕ್ ತೆಗೆದು ಅಥವಾ ಆ ಒಂದು ಇದು ಮೇ ಬಿ ಐ ಆಮ್ ನಾಟ್ ಗುಡ್ ಅಟ್ ಇಟ್. ಆ ಕಾರಣಕ್ಕೆ ಯಾರ ಜೊತೆಗೂ ಸೇರೋದಿಲ್ಲ ಅಂತಲ್ಲ, ಇಟ್ಸ್ ಅ ನ್ಯಾಚುರಲ್ ಥಿಂಗ್. ನನ್ನ ಚಾಯ್ಸ್, ಇಟ್ ಈಸ್ ನಾಟ್ ಮೈ ಚಾಯ್ಸ್ ದಟ್ ನಾನು ಸೇರಬಾರ್ದು, ಫ್ರೆಂಡ್ಶಿಪ್ ಮಾಡ್ಕೊಬಾರ್ದು ಅಥವಾ ಹಂಗೇನಿಲ್ಲ. ನ್ಯಾಚುರಲ್ಲಾಗಿ ನಾನು ಬಂದಿರೋ ರೀತಿನೇ ಹಂಗಾಗ್ಬಿಟ್ಟಿದೆ. ಸಿನಿಮಾದಲ್ಲಿ ರಾಕೇಶ್ ಅವರಿಗೆ ಮದುವೆ ಆಗುತ್ತಾ? ಅಯ್ಯೋ, ನನಗೆ ಒಂದು ಐರನಿ ಏನಂದರೆ, ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಮಾಡಿದಷ್ಟು ಫಿಲಮಲ್ಲಿ ಎಂಡಲ್ಲಿ ಹೀರೋಯಿನ್ ಸಿಗಲ್ಲ. ಬಿಗ್ ಬಾಸಿಂದ ಆಚೆ ಬಂದಮೇಲೆ ಮಾಡ್ತಾ ಇರೋ ಅಷ್ಟು ಫಿಲಮಲ್ಲಿ ಹೀರೋಯಿನ್ನೇ ಇಲ್ಲ. ಲವ್ ಅನ್ನೋ ಆಸ್ಪೆಕ್ಟೇ ಇಲ್ಲ. ನೀವು ಮರ್ಯಾದೆ ಪ್ರಶ್ನೆ ನೋಡ್ಬೋದು, ಗುಂಡ ನೋಡ್ಬೋದು, ಅಲ್ಲೂ ಅಂತ ಕ್ಯೂಟ್ ರಚನಾ ಇಂದಾಗ ಅಕ್ಕ 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 ಅನ್ನೋ ಥರ ಆಯಿತು. ಇನ್ನು ಮುಂದೆನೂ ಒಂದಷ್ಟು ಪ್ರಾಜೆಕ್ಟ್ಸ್ಗಳು ಯಾವ್ದು ಒಪ್ಕೊಂಡಿದ್ದೀನಿ, ಕೇಳ್ತಾ ಇದ್ದೀನಿ. ಅದು ಯಾಕೆ ಗೊತ್ತಿಲ್ಲ, ಲವ್ ಅನ್ನೋ ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಕಥೆ ಕೇಳಬೇಕಾದ್ರೆ ಪ್ಲೀಸ್ ಒಂದು ಹೀರೋಯಿನ್ ಕೊಡಿ ಅಟ್ಲೀಸ್ಟ್ ಇರಲಿ. ಅಯ್ಯೋ, ಹಂಗೆ ಕೇಳೋಕ್ಕಾಗತ್ತೆ? ಯಾರು ಕೇಳೋಕ್ಕಾಗತ್ತಾ? ಏನು ಅನ್ಕೊಳ್ಳಲ್ಲ ಅವರು, ಪ್ಲೀಸ್ ನಂಗೊಂದು ಹೀರೋಯಿನ್ ಕೊಡಿ ಅಂದರೆ. ಅಲ್ಲ, ಇವಾಗ ಹೀರೋಯಿನ್ ಇರಬೇಕಲ್ವಾ? ಹೀರೋಯಿನ್ ಇರ್ತಾರೆ, ಇದ್ರು ನನ್ನನ್ನು ಲವ್ ಮಾಡಲ್ಲ. ಲವ್ ಟ್ರ್ಯಾಕೇ ಇರಲ್ಲ, ಲವ್ ಟ್ರ್ಯಾಕೇ ಇಲ್ಲ. ಏನು ಹೇಳಕ್ ಟ್ರೈ ಮಾಡ್ತಾ ಇರ್ಬೋದು ಯೂನಿವರ್ಸ್ ನಂಗೆ ಅಂತ ಆಗುತ್ತಿಲ್ಲ. ರಿಯಲ್ ಆಗು ಮದುವೆ ಆಗಿಲ್ಲ. ಹಾಂ, ದಟ್ ಇಸ್ ದೇರ್. ಅದೇ ಇನ್ನು ಆಗೋದೇ ಇಲ್ಲ ಅಂತ ಹೇಳ್ತಾ ಇದೆಯಾ? ಮುಂಚೆ ನೀನು ಫಿಲ್ಮ್ ಮೂಲಕ ಏನಾದರೂ ನನಗೆ ಹಿಂಟ್ ಕೊಡ್ತಾ ಇರಬೇಕು. ಫಸ್ಟು ನೋಡು, ನೀನು ಲವ್ ಮಾಡಿದ್ರೆ ಎಲ್ಲ ಫೇಲ್ಯೂರೇ ಆಗೋದು, ಬೀಳ್ಬೇಡ ಅಂತವಕ್ಕೆಲ್ಲ ಅಂತ ಹೇಳ್ತಾ ಇತ್ತು ಅನ್ಸುತ್ತೆ. ಇವಾಗ ನೋಡು, ಝೋನೆಲ್ಲ ಇಟ್ಕೊಂಬೇಡ ಅಂತ ಕನ್ಫರ್ಮ್ ಮಾಡ್ತಾ ಇರ್ಬೋದು. ಹಾಗಾದರೆ ಇಲ್ಲೂ ಸಿಗಲ್ಲ ಹೀರೋಯಿನ್ನು, ಅಥವಾ ಹೀರೋಯಿನ್ನೇ ಇಲ್ವಾ? ನನಗೆ ಹೀರೋಯಿನ್ ಇಲ್ಲ.
ಓಕೆ ಅದೊಂದು ರಿವೀಲ್ ಮಾಡ್ತೀನಿ ನನಗೆ ಹೀರೋಯಿನ್ ಇಲ್ಲ ಇಲ್ಲ. ಹಂಗಾರೆ ಯಾವ ರೀತಿ ಹೋಗಿರ್ಬೋದು ಕ್ಯಾರೆಕ್ಟರ್ ಅಂತ? ಸಿ ಆ ಮೆಂಟಾಲಿಟಿನೇ ಹೆಂಗಂದ್ರೆ ಒಂದು ಟೈಮಲ್ಲಿ ನಾವು ಈ ಫ್ಯೂಡಲ್ ಅಥವಾ ಈ ಶ್ರೀಮಂತಿಕೆ ಇರೋರು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರು, ಹೆಣ್ಮಕ್ಳು ಅಂದ ತಕ್ಷಣ ದೇ ಯೂಸ್ ಟು ಅಬ್ಜೆಕ್ಟಿಫೈ ವುಮನ್. ಅಂದರೆ ಹೌ ಟು ಗೆಟ್ ಹರ್ ಇನ್ ಟು ಬೆಡ್ ಅನ್ನೋದಷ್ಟೇ ನೋಡ್ತಾ ಇದ್ರು. ಅಂದರೆ ಅವ್ರದ್ದೊಂದು ಪ್ರಾಪರ್ಟಿ, ಅದು ದೇರ್ ಸ್ಲೇವ್ಸ್ ಅನ್ನೋ ಥರ ನೋಡ್ತಾ ಇದ್ರು. ಆ ಥರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋ ಅಂಥ ಪಾತ್ರಗಳಿಗೆ ಲವ್ ಅನ್ನೋದು ಆಗಲ್ಲ ಅನ್ಸುತ್ತೆ. ಅವ್ರು ಏನಿದ್ರು ಲವ್ ಅನ್ನೋ ಅಂಥ ಹೆಸರಲ್ಲಿ ಅಬ್ಯೂಸಿವ್ ಮೆಂಟಾಲಿಟಿನೇ ಆಚೆ ಬರುತ್ತೆ, ಅಥವಾ ಡಾಮಿನೇಟಿಂಗ್, ನನಗಿದು ಬೇಕು, ಶಿ ಶುಡ್ ಬಿ ಮೈನ್ ಅನ್ನೋ ಮೆಂಟಾಲಿಟಿನೇ ಇರುತ್ತೆ ನ್ಯಾಚುರಲಿ. ಸೊ ಪ್ರಾಪರ್ಟಿ ಅಂತ ನೋಡಿದಾಗ ಪ್ರಾಪರ್ಟಿ ಮೇಲೆ ಎಷ್ಟು ಲವ್ ಇರುತ್ತೋ ಅಷ್ಟೇ ಇರುತ್ತೆ ಅವ್ರಿಗೆ. ಇಟ್ ಈಸ್ ನಾಟ್ ಅ ರಿಯಲ್ ಹ್ಯೂಮನ್ ಕನೆಕ್ಷನ್. ಸೊ ಆ ಥರ ಪಾತ್ರ ಇರೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ಈಸ್ ರೆಲೆವೆಂಟ್ ಟು ಹ್ಯಾವ್ ಅ ಗರ್ಲ್ ಫ್ರೆಂಡ್ ಆರ್ ಅ ಲವರ್. ಯಾರಿಗೂ ನಿಮ್ಮ ಮೇಲೂ ಲವ್ ಆಗಲ್ಲ? ಹಾಂ, ಬಟ್ ಲವ್ ಟ್ರ್ಯಾಕ್ ಲೈಟ್ ಆಗಿದೆ ನಂದು, ಲೈಟ್ ಆಗಿದೆ ಒಂದು. ಬಟ್ ಅದೇ ಲೈಕ್ ಐ ಸೆಡ್ ದ ಸೇಮ್ ಮೆಂಟಾಲಿಟಿ ಟೈಪ್ಸ್. ಓಕೆ, ಈಗ ಲ್ಯಾಂಡ್ ಲಾರ್ಡ್ ರಿಲೀಸ್ಗೆ ರೆಡಿ ಇದೆ, ಏನು ಹೇಳ್ತೀರಾ? ಈ ಥರ ಫಿಲಮ್ನ ಆ್ಯಕ್ಚುಲಿ ಜನ ಎಂಕರೇಜ್ ಮಾಡಲೇಬೇಕು, ಸಪೋರ್ಟ್ ಮಾಡಬೇಕು. ಇಟ್ಸ್ ಅವರ್ ನಾನು ಒಬ್ಬ ಆ್ಯಕ್ಟ್ರಾಗಿ ಹೇಳ್ತಿಲ್ಲ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಒಂದು ಆಡಿಯನ್ ಆಗಿ ಹೇಳ್ತಾ ಇದ್ದೀನಿ. ಇಟ್ ಈಸ್ ಅ ಕೈಂಡ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಹಳ್ಳಿ ವಾತಾವರಣದ ಸಿನಿಮಾಗಳು ಮಾಡೋದಾಗ್ಬೋದು, ಇವಾಗಿನ ಟ್ರೆಂಡನ್ನು ಫಾಲೋ ಮಾಡದೆ ಒರಿಜಿನಾಲಿಟಿನ ತರಬೇಕು, ರೂಟೆಡ್ ಸಬ್ಜೆಕ್ಟ್ಸ್ ತರಬೇಕು ಅನ್ನೋದು ಇಟ್ ಸೆಲ್ಫ್ ಈಸ್ ಅ ವೆರಿ ರಿಸ್ಕಿ ಆ್ಯಂಡ್ ಕಾಂಪ್ಲಿಕೇಟೆಡ್ ಥಿಂಗ್. ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಇಟ್ ಶೋಸ್ ದೇರ್ ಪ್ಯಾಷನ್, ನಾಟ್ ಬಿಸ್ನೆಸ್. ಇವಾಗ ಬಿಸ್ನೆಸ್ಗೋಸ್ಕರ ವಿಜಯ್ ಸರ್ ಇದ್ದಾರೆ, ಏನೋ ಒಂದು ಸೂಪರ್ಫಿಷಿಯಲ್ ಆಗಿ ರೆಗ್ಯುಲರ್ ಆಗಿ ಮಾಡಿ ಸೇಫ್ ಆಗೋದಕ್ಕಿಂತ ಓಕೆ ಇದಕ್ಕೆ ಏನು ಬೇಕೋ ಅದನ್ನು ಇನ್ನೂ ಹಾಕೋಣ, ಅದನ್ನು ಈ ಒಂದು ರೂಟೆಡ್ ಸಬ್ಜೆಕ್ಟು, ನಮ್ಮದೇ ಕತೆ, ನಮ್ಮದೇ ರೂಟ್ಸಿನ ಕತೆನ ಜನಕ್ಕೆ ಹೇಳೋಣ ಅನ್ನೋ ಒಂದು ಅಪ್ರೋಚ್ ಇದೆಯಲ್ಲ, ಈ ಥರ ಸಿನಿಮಾಗಳು ಗೆದ್ದರೆ ಏನಾಗುತ್ತೆ, ಇನ್ನೂ ತುಂಬ ಜನಕ್ಕೆ ಎಂಕರೇಜ್ಮೆಂಟ್ ಬರುತ್ತೆ. ಇದೇ ಥರದ್ದು ರೂಟೆಡ್ ಸಬ್ಜೆಕ್ಟ್ ಮಾಡಬೇಕು ಅಂತ ಅವರು ಪ್ರಯತ್ನ ಪಡ್ತಾರೆ. ಆ್ಯಂಡ್ ವಿಜಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಭೀಮಾ ನೋಡಿರ್ಬೋದು, ಸಲಗ ನೋಡಿರ್ಬೋದು, ಆ್ಯಂಡ್ ಲ್ಯಾಂಡ್ ಲಾರ್ಡ್, ಮೂರು ಸಬ್ಜೆಕ್ಟ್ಗಳು ಇಟ್ ಈಸ್ ವೆರಿ ವೆರಿ ಕ್ಲೋಸ್ ಟು ದ ಸೊಸೈಟಿ. ಮೂರು ಸಬ್ಜೆಕ್ಟ್ ಇಟ್ ಈಸ್ ವೆರಿ ರಿಲೆವೆಂಟ್. ಆ್ಯಂಡ್ ನನಗೆ ಇನ್ನೊಂದು ಏನು ಖುಷಿ ಆಗೋದು, ಅವ್ರದ್ದಷ್ಟು ಸಿನಿಮಾಗಳಲ್ಲಿ ಅವ್ರದ್ದು ಪ್ರೆಸ್ ಮೀಟ್ಗಳು ನೋಡಿದ್ರೆ ಬೇರೆ ಯಾರ ಪ್ರೆಸ್ ಮೀಟಲ್ಲೂ ಆಗಲಿ ಅಷ್ಟು ಆ್ಯಕ್ಟರ್ಸ್ಗಳನ್ನ ಸ್ಟೇಜ್ ಮೇಲೆ ಕರೆಸಲ್ಲ, ಅಷ್ಟು ಹೊಸ ಆ್ಯಕ್ಟರ್ಗಳನ್ನ ಅವರು ಎಂಕರೇಜ್ ಮಾಡಲ್ಲ. ಸೊ ಆ ಥರದವರು ಸೈಲೆಂಟಾಗಿ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋವಂಥ ವ್ಯಕ್ತಿ ಅವರು. ಎಲ್ಲೂ ಅದನ್ನು ಹೇಳ್ಕೊಳ್ಳದೆ ಅಥವಾ ಶೋ ಆಫ್ ಮಾಡದೆ ಸೈಲೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋವಂಥ ವ್ಯಕ್ತಿ. ಸೊ ಇಟ್ ಈಸ್, ಅವೆಲ್ಲ ಯೋಚನೆ ಮಾಡಿದಾಗ ಎಸ್ ಇಟ್ ಈಸ್ ಅವರ್ ಡ್ಯೂಟಿ ಟು ಸಪೋರ್ಟ್ ದಟ್ ಫಿಲ್ಮ್, ಅವ್ರು ಮಾಡೋ ಪ್ರಾಜೆಕ್ಟ್ಸ್ಗೆ ಅಂತ ಆ್ಯಸ್ ಅ ಪಬ್ಲಿಕ್ ನನಗೆ ಅನ್ಸುತ್ತೆ. ಓಕೆ, ಸಿನಿಮಾ ಸೆಟ್ಗಳಲ್ಲಿ ಆಗಿರಬಹುದು, ಅವರು ಹೇಗೆ ಇರ್ತಾಯಿದ್ರು ನಿಮ್ಮ ಜೊತೆಗೆ, ಅಥವಾ ಸೆಟ್ಗಳಲ್ಲಿ ಅವ್ರು ಹೇಗಿರ್ತಿದ್ರು? ಅದೇ ನಾನು ಹೇಳ್ದಂಗೆ ತುಂಬ ನಾರ್ಮಲ್ ಆಗಿರ್ತಿದ್ರು, ಸಹಜವಾಗಿರ್ತಿದ್ರು. ಆ್ಯಂಡ್ ಏನು ಅಂಥ ಕಾನ್ವರ್ಸೇಷನ್ಸ್ ಅಂದರೆ ಒಂದಷ್ಟು ಬೈಯೋರು, ಇಂಟರ್ವ್ಯೂಲಿ ಏನೇನೋ ಮಾತಾಡಬೇಡ ಅಂತ ಬೈಯೋರು ನಿಮಗೆ. ಹಾಂ, ನಂದು ಹಳೆ ಇಂಟರ್ವ್ಯೂಗಳು ಅದೆಲ್ಲ ಇದು ಮಾಡಿಕೊಂಡು, ನಿಂಗೆ ಯಾಕೆ ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ಯಾ ಅಂಥವೆಲ್ಲ ಏನಕ್ಕೆ ಮಾತಾಡ್ತೀಯಾ ಅನ್ನೋ ಥರ ಹೇಳ್ತಾಯಿದ್ರು. ಆ್ಯಂಡ್ ಹಿ ಯೂಸ್ ಟು ಟಾಕ್ ಅಬೌಟ್ ಯೂನಿಟಿ. ಹೊಸ ಆ್ಯಕ್ಟರ್ಗಳೆಲ್ಲ, ನೀವೆಲ್ಲ ಆ್ಯಕ್ಟರ್ಗಳು ಒಂದು ಯುನೈಟೆಡ್ ಆಗಿರಬೇಕು, ನೀವೆಲ್ಲ ಒಟ್ಟಿಗೆ ಸೇರಿ ಕಾಲ್ ತೊಗೊಬೇಕು, ಪ್ರೊಟೆಸ್ಟ್ ಮಾಡಬೇಕು, ಈ ಡಿಸ್ಟ್ರಿಬ್ಯೂಷನ್, ಥಿಯೇಟ್ರ್ ಸಮಸ್ಯೆ ಅವೆಲ್ಲ ನೀವು ಒಟ್ಟಿಗೆ ನಿಲ್ಲಬೇಕು ಅನ್ನೋದನ್ನು ಮಾತಾಡ್ತಾಯಿದ್ರು. ಆ ಥರ ವಿಷಯಗಳು ಮಾತಾಡ್ತಾಯಿದ್ರು. ಆ್ಯಂಡ್ ಫೈಟಲ್ಲಿ ಒಂದು ಸಲ ಹಿಂಗೆ ಇಟ್ಕೊಂಡಿದ್ದಾರೆ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ನನಗೆ ಹಿಂಗೆ ಹೊಡಿಬೇಕು, ನನ್ನೇ ನೋಡಮ್ಮ ಅಂತಿದ್ದಾರೆ. ನನಗೆ ಅಗ್ರೆಷನಲ್ಲಿ ನೋಡೋಕ್ಕೆ ಆಗ್ತಾಯಿಲ್ಲ, ನನ್ನ ಪಾತ್ರದಿಂದ ಆಚೆ ಬರ್ತಾಯಿದ್ದೀನಿ, ಇದು ನೋಡೋಕ್ಕೆ ಭಯ ಆಗ್ತಾಯಿದೆ ಅಣ್ಣ ಲೈಟಾಗಿ ನಕ್ಕಿದ್ರು. ಸೊ ಅವ್ರು ಹಿಂಗಂದರೆ ಸ್ವಲ್ಪ ಸೈಡಲ್ಲಿ ನೋಡ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ದೆ ನಾನು. ಸೊ ಆ ಥರ ಈಸ್ ವೆರಿ ಬಟ್ ವರ್ಕ್ ಅಂತ ಬಂದಾಗ ಈಸ್ ಆಲ್ವೇಸ್ ಇನ್ವಾಲ್ವ್ಡ್. ಆ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಹಾಕಿದಾಗ ಅವ್ರು ಶಾರ್ಟ್ ಇಲ್ಲ ಅಂದರೆ ಅಲ್ಲೇ ಕೂತಿರ್ತಾರೆ, ಕ್ಯಾರವಾನ್ಗೆ ಹೋಗಲ್ಲ. ಅವ್ರದ್ದು ಸೀನು ಆ ಪೋರ್ಷನ್ ಮುಗಿಯೋವರೆಗೂ ಅಲ್ಲೇ ಕೂತಿರ್ತಾರೆ. ಆ್ಯಂಡ್ ಮುಗಿದ್ಮೇಲೆ ಹಿ ಗೋಸ್ ಟು ದ ಕ್ಯಾರವಾನ್. ಆ್ಯಂಡ್ ಆ ಔಟ್ಫಿಟ್ಟಲ್ಲಿ ಇದ್ದಾರೆ ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಮ್ಯಾನರಿಸಮ್ಸ್ ಆಗ್ಬೋದು, ಅದೊಂಥರ ಹುಷಾರು. ನೀವೇನು ಕಲ್ತ್ಕೊಂಡ್ರಿ? ಅದೇ ಬೀಯಿಂಗ್ ರಿಯಲಿಸ್ಟಿಕ್ ಅಷ್ಟೇ. ನಾನು ಕಲಿಯೋದಕ್ಕಿಂತ ಓಕೆ ನಮಗೆ ಇನ್ಸ್ಪೈರ್ ಆಗುತ್ತೆ. ಅಂದರೆ ಎಸ್ ನಾವು ಇರೋ ರೂಟು ಅಥವಾ ನಾವು ಯೋಚನೆ ಮಾಡ್ತಾ ಇರೋ ವಿಷಯ ಕರೆಕ್ಟೇ ಅಂತ ಒಂದು ಅಫರ್ಮೇಷನ್ ಸಿಗುತ್ತೆ. ಇವಾಗ ನಾನು ಏನೋ ಯೋಚನೆ ಮಾಡ್ತಾ ಇರೋದು ಯಾವುದೋ ಒಂದು ನಾವೆಲಲ್ಲಿ ಅಥವಾ ಯಾವುದೋ ಒಂದು ಫಿಲಾಸಫರ್ ಹೇಳಿರೋ ಕೋಟ್ ಅದೇ ಆದಾಗ ನಮಗಿಷ್ಟು ಖುಷಿ ಆಗುತ್ತೆ, ಓಕೆ ನಾವು ಅಂದ್ಕೊಂಡಿರೋದೇ ಅಂತ. ಆ ಥರ ತುಂಬ ಸಲ ದ ವೇ ಹಿ ಬಿಹೇವ್ಸ್, ದ ವೇ ಹಿ ಅಪ್ರೋಚಸ್, ಅವ್ರ ಇನ್ವಾಲ್ವ್ಮೆಂಟ್ ಆಗ್ಬೋದು. ಆ್ಯಂಡ್ ಡೈರೆಕ್ಟರ್ಸ್ ಮೈಂಡ್ ಆದರೂ ಅಷ್ಟೊಂದು ಅವರು ಹೇರಿಕೆ ಮಾಡ್ತಾ ಇರಲಿಲ್ಲ, ಡಿಸ್ಕಸ್ ಮಾಡ್ತಾಯಿದ್ರು, ಐಡಿಯಾಸ್ ಕೊಡ್ತಾಯಿದ್ರು. ಆ್ಯಂಡ್ ಡೈರೆಕ್ಟ್ರ್ ಇಲ್ಲ ಹಿಂಗೆ ಅಂದಾಗ ಅಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಬ್ಲೆಂಡ್ ಆಗ್ತಿದ್ರು. ಸೊ
ಅಷ್ಟೇ ಬೀಯಿಂಗ್ ಪ್ರೆಸೆಂಟ್, ಬೀಯಿಂಗ್ ಅವೇರ್, ಬೀಯಿಂಗ್ ರಿಯಲಿಸ್ಟಿಕ್, ಅಷ್ಟೇ ವೆರಿ ಸಿಂಪಲ್ ಅನ್ಸೋದು. ಬಟ್ ಅಷ್ಟಿದ್ರೇ ತುಂಬ ಆಸಮ್ ಪರ್ಸ್ನಾಲಿಟಿ ಅಂತ ಅನಿಸ್ತಾರೆ. ಓಕೆ, ನಿಂಗವ್ವ ಸಾಂಗ್ ನೋಡಿದ್ರಾ? ಎಸ್, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಓಕೆ, ಅವರಿಬ್ಬರು ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ ಅಂತ? ಸಖತ್ತಾಗಿದೆ. ಇಬ್ಬರು ಬ್ರಿಲಿಯಂಟ್ ಆ್ಯಕ್ಟರ್ಸ್ ಆ್ಯಂಡ್ ಇಬ್ಬರದು ಅವ್ರದ್ದೇ ಆದ ಎನರ್ಜಿ, ಅವ್ರದ್ದೇ ಆದ ವಾರ ಇದೆ. ಆ್ಯಂಡ್ ಆ ಕ್ಯೂಟ್ನೆಸ್ಸು ನೀವು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವಿಜಯ್ ಸರ್ ರೊಮ್ಯಾನ್ಸ್ ಮಾಡೋದು, ಇದು ಮಾಡೋದು, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಅವರೊಂದು ನಾಟಿನೆಸ್ ಆ್ಯಡ್ ಮಾಡ್ತಾರೆ, ಅವರೊಂದು ಹ್ಯೂಮರ್ ಆ್ಯಡ್ ಮಾಡ್ತಾರೆ ಅದಕ್ಕೆ, ಆ ರೊಮ್ಯಾನ್ಸಲ್ಲಿ. ಸೊ ಅದೊಂದು ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಅನಿಸುತ್ತೆ. ಅವ್ರದ್ದು ಯಾವುದೇ ಲವ್ ಸಾಂಗ್ ಸ್ವಲ್ಪ ಇದ್ದಾಗಲೂ ದೇರ್ ಇಸ್ ಸಮ್ ನಾಟಿನೆಸ್, ದೇರ್ ಇಸ್ ಸಮ್ ಫನ್ನಿ, ಬಟ್ ಸ್ಟಿಲ್ ಇಟ್ ಈಸ್ ರೊಮ್ಯಾಂಟಿಕ್. ಒಂದು ಚಿಕ್ಕ ಮಗು ಥರ ಆಗ್ಬಿಡ್ತಾರೆ ಅವರು. ಸೊ ಆ ಆಸ್ಪೆಕ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಅವರಲ್ಲಿ. ಓಕೆ, ಒಬ್ಬ ವ್ಯಕ್ತಿ ತನ್ನ ಜೊತೆಗೆ ನನ್ನ ಜೊತೆಗಿರೋರು ಕೂಡ ಒಂದು ದಡ ಸೇರಿಸೋಣ ಅನ್ನುವಂತಹ ಮನಸ್ಸನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಅವಕಾಶ ಕೊಡ್ತಾರೆ ಅಂತ ಖುಷಿ ಆಗುತ್ತಲ್ಲ? ಖುಷಿ ಆಗುತ್ತೆ. ಆ್ಯಂಡ್ ಅದನ್ನು ಇದು ಮಾಡ್ಕೊಂಡು ಎಲ್ಲೂ ನಾನು ನೋಡಿ ಮಾಡ್ತಾ ಇದ್ದೀನಿ ಅಂತಲೂ ತೋರಿಸ್ಕೊಳ್ದೆ. ಜಸ್ಟ್ ಲೆಟ್ ಮೀ ಶೋ ಇಟ್ ಇನ್ ಮೈ ವರ್ಕ್. ಇವಾಗ ಅವ್ರು ನೆಕ್ಸ್ಟ್ ಮಾಡ್ತಾ ಇರೋ ಡೈರೆಕ್ಷನ್ಗಳು ಆಗ್ಬೋದು, ಅವ್ರು ಮಾಡಿರೋ ಕ್ಯಾಸ್ಟಿಂಗು, ಅವ್ರು ಚೂಸ್ ಮಾಡಿರೋ ಸಬ್ಜೆಕ್ಟ್ಸು, ಅದೆಲ್ಲನೂ ಹಿಸ್ ವರ್ಕ್ ಶೋಸ್ ಆ್ಯಂಡ್ ಇಟ್ ಈಸ್ ಅವರ್ ಡ್ಯೂಟಿ ಟು ಐಡೆಂಟಿಫೈ ಇಟ್. ಓಕೆ, ನೆಕ್ಸ್ಟು ಅಂದರೆ ಪ್ರಾಜೆಕ್ಟ್ಗಳಲ್ಲಿ ಯಾವ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮನ್ನು ಮತ್ತೆ ನೋಡಬಹುದು ನಾವು? ನೆಕ್ಸ್ಟು ಒಂದು ಪ್ರಾಜೆಕ್ಟ್ ಆಲ್ಮೋಸ್ಟ್ ಒಂದು ಶೆಡ್ಯೂಲ್ ಬಾಕಿ ಇದೆ. ಅದರಲ್ಲೂ ಒಂದು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ನೆಗೆಟಿವ್ ರೋಲ್ ಇಟ್ಸ್ ಅಂದರೆ ರಾಕೇಶ್ ಅವರು ಇವಾಗ ಫುಲ್ ನೆಗೆಟಿವ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರಾ? ಇಲ್ಲ, ಅದಾದಮೇಲೆ ಇನ್ನೊಂದು ಕಾಮಿಡಿ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಕಂಪ್ಲೀಟ್ ಕಾಮಿಡಿ ಕ್ಯಾರೆಕ್ಟರ್, ಅದನ್ನು ಯಾವತ್ತೂ ನೋಡಿಲ್ಲ ಆ ಥರ ನಾನು ಕಾಮಿಡಿ ಕ್ಯಾರೆಕ್ಟರ್. ಸೊ ಐ ಥಿಂಕ್ ಐ ಆಮ್ ಗುಡ್ ಅಟ್ ಡೂಯಿಂಗ್ ದಟ್ ಆಲ್ಸೋ. ಬಟ್ ನನಗೆ ಆ ಸ್ಕಿಲ್ಸ್ನ ತೋರಿಸ್ಕೊಳ್ಳೋಕೆ ಒಂದು ಆಪರ್ಚುನಿಟಿ. ಅದಾದಮೇಲೆ ಇನ್ನೊಂದು ನಾನೇ ಕ್ರಿಯೇಟಿವ್ ಹೆಡ್ಡು, ನಮ್ಮ ಟೀಮ್ ಹೆಡ್ ಡೈರೆಕ್ಷನ್ ಮಾಡ್ತಾಯಿದ್ದೆ. ಇನ್ನೊಂದು ಕಾಮಿಡಿ ಸಬ್ಜೆಕ್ಟ್ ಮಾಡ್ತಾಯಿದ್ದೀವಿ. ಮಾರ್ಚಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅದು. ದಟ್ ಈಸ್ ಮೈ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ. ಮತ್ತು ಇನ್ನೊಂದು ಸಣ್ಣ ಪಾತ್ರ ಮಾಡ್ತಾಯಿದ್ದೀನಿ, ಕಾಲಭೈರೇಶ್ವರನ ಆರಾಧಕನ ಪಾತ್ರ. ಸೊ ನನಗೊಂಥರ ಅದು ಓಕೆ, ಗುಂಡಾಲು ಕಾಲಭೈರೇಶ್ವರ ಸಾಂಗ್ ಬಂತು. ಸೊ ಇದು ನನಗೇನಂದರೆ ಆ ಥರ ಪಾತ್ರಗಳು ಬಂದಾಗ ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟ್ರು, ಎಷ್ಟು ಪೇಮೆಂಟು, ಅದೇನು ಓಡೋದೇ ಇಲ್ಲ. ಆ ಪಾತ್ರ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದಾಗ ಮಾಡಬೇಕಿದ್ದನ್ನು ಅಂತ ಆಸೆ ಆಗಿಬಿಡುತ್ತೆ. ದಟ್ ಮೈಟ್ ಬಿ ಡೇಂಜರಸ್ ಟು ಮೈ ಕರಿಯರ್, ಬಟ್ ಹೂ ಕೇರ್ಸ್ ಅನ್ಸುತ್ತೆ. ಓಕೆ, ಹೀರೋ ಆಗಿ ಯಾವಾಗ ನೋಡೋದು ನಿಮ್ಮನ್ನು? ಹೀರೋ ಆಗಿ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಮೇಡಮ್, ಟು ಬಿ ಆನೆಸ್ಟ್. ಐ ಡೋಂಟ್ ಎಂಜಾಯ್. ಯಾಕಂದರೆ ಒಂದು ತುಂಬ ಟೈಮ್ ಹೋಗುತ್ತೆ ಒಂದು ಪ್ರಾಜೆಕ್ಟ್ಗೆ. 6 months 7 months ಹೋಗುತ್ತೆ. 2-3 months ನೀವು ಪಬ್ಲಿಸಿಟಿ ಅಂತಲೇ ಓಡಾಡಬೇಕು. ಆ್ಯಂಡ್ ಎಲ್ಲ ಭಾರ ನೀವೇ ಹೊರಬೇಕು. ಏನಕ್ಕೆ ಇಟ್ ಈಸ್ ವೆರಿ ಸೂಪರ್ಫಿಷಿಯಲ್ ಕಾನ್ಸೆಪ್ಟ್ ಅನ್ಸುತ್ತೆ ಹೀರೋ. ಆ್ಯಂಡ್ ನನಗೆ ಇಷ್ಟ ಇಲ್ಲ ಆ ಥರ ಭಾರ ಹೊತ್ಕೊಂಡು ಏನಾರಾದರೂ ಓಕೆ ಇವನೇ ಫ್ಲಾಪ್ ಇವನಿಂದನೇ ಫ್ಲಾಪ್ ಆಗಿದ್ದು ಅನ್ನೋ ಇದು ವರ್ಕ್ ಆಗಲ್ಲ. ಐ ಡೋಂಟ್ ಎಂಜಾಯ್ ಇಟ್ ಮೋರ್. ಅಂದರೆ ಯಾರಾದರೂ ಆ ರೀತಿ ಈ ಹಿಂದೆ ಹೇಳಿದಾರಾ? ಆಬ್ವಿಯಸ್ಲಿ ಯಾರಿಗೂ ಹೇಳಿರಲ್ಲ, ಎಲ್ಲರಿಗೂ ಹೇಳಿರ್ತಾರೆ. ನನಗೆ ಎಷ್ಟೊಂದು ಸಲ ಕತೆ ಕೇಳ್ತಾ ತುಂಬ ಚೆನ್ನಾಗಿರುತ್ತೆ, ಸಖತ್ ಎಫರ್ಟ್ ಹಾಕಿರ್ತೀವಿ. ಬಟ್ ಯಾವುದೋ ಒಂದು ಆಸ್ಪೆಕ್ಟಿಂದ ಸಿನಿಮಾ ಫೇಲ್ಯೂರ್ ಆಗುತ್ತೆ. ಪ್ರೊಡ್ಯೂಸರ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಅಥವಾ ಡೈರೆಕ್ಟ್ರು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿರಲ್ಲ, ಅಥವಾ ಡಿಸ್ಟ್ರಿಬ್ಯೂಟ್ರು ರಾಂಗ್ ಟೈಮಲ್ಲಿ ರಿಲೀಸ್ ಮಾಡಿರ್ತಾರೆ. ಬಟ್ ಎಲ್ಲ ಬಾಯ್ಲ್ಸ್ ಡೌನ್ ಟು ದಟ್ ಹೀರೋ. ಸೊ ದಟ್ ಈಸ್ ವೆರಿ ಅನ್ಫೇರ್ ಅನಿಸುತ್ತೆ. ಆ್ಯಂಡ್ ಈ ಥರ ಮಲ್ಟಿಸ್ಟಾರರ್ ರೋಲ್ಸು, ನೆಗೆಟಿವ್ ರೋಲ್ಸು, ಮುಖ್ಯ ಪಾತ್ರ ಆ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ವರ್ಷಕ್ಕೆ ಜಾಸ್ತಿ ಸಿನಿಮಾ ಮಾಡ್ಬೋದು. ಎಂಡ್ ಆಫ್ ದ ಡೇ ನಾನು ವಾಟ್ ಐ ಆಮ್ ರಿಚ್ ಅಟ್ ಬೈ ಗೇನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಎಂಡ್ ಆಫ್ ದ ಡೇ ನಾನು ಸಾಯುವಾಗ ಓಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ ಅದೇ ಕಾಪಾಡೋದು, ಎಷ್ಟು ಹಿಟ್ ಕೊಟ್ಟೆ ಫ್ಲಾಪ್ ಕೊಟ್ಟೆ ಅಲ್ಲ. ಸೊ ಐ ಬಿಲೀವ್ ಆನ್ ಮೇಕಿಂಗ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಸೊ ಅದಕ್ಕೆ ಡಿಸೈಡ್ ಮಾಡಿದೆ. ಆದಷ್ಟು ಒಂದು 2-3 ಬಂತು ಹೀರೋ ರೋಲು, ಬಟ್ ನನಗೆ ಏನೋ ಇಷ್ಟ ಆಗಲಿಲ್ಲ. ಈ ಥರ ಸಪೋರ್ಟಿಂಗ್ ವಿಲನ್, ಅದು ಮೈನ್ ಪಾತ್ರನೇ, ಅದಕ್ಕೂ ಅಷ್ಟೇ ಸ್ಕೋಪ್ ಇರುತ್ತೆ, ಅದು ಅಷ್ಟೇ ಇಂಪ್ಯಾಕ್ಟ್ ಮಾಡುತ್ತೆ ಜನಕ್ಕೆ. ಸೊ ಐ ಎಂಜಾಯ್ ದ್ಯಾಟ್. ಓಕೆ, ಈ ಒಂದು ನೆಗೆಟಿವಿಟಿನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ? ಯಾವ ನೆಗೆಟಿವಿಟಿನ? ಇವಾಗ ಹೇಳಿದಲ್ಲ ಹೀರೋಯಿಂದನೇ ಸಿನಿಮಾ. ಅದನ್ನು ನೆಗೆಟಿವಿಟಿ ಯಾವಾಗ ಆಗುತ್ತೆ, ನಾವು ಅದನ್ನು ರಿಸೀವ್ ಮಾಡಿದಾಗ, ನಾವು ಅದನ್ನು ಪರ್ಸೀವ್ ಮಾಡಿದಾಗ. ಇಲ್ಲಾಂದರೆ ಇಟ್ ಈಸ್ ಆಲ್ವೇಸ್ ದೇರ್. ನಾವು ಇವಾಗ ಒಂದು ಇವೆಂಟ್ ನಿಮಗೆ ನೆಗೆಟಿವ್ ಅನ್ಸ್ಬೋದು, ನನಗೆ ಪಾಸಿಟಿವ್ ಅನ್ಸ್ಬೋದು. ಸೊ ಎಂಡ್ ಆಫ್ ದ ಡೇ ಆ ನೆಗೆಟಿವಿಟಿನ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಹಿಂಗೆ ಅಂದರೆ ಐ ಆಮ್ ಸಕ್ಕಿಂಗ್ ದಟ್ ಎನರ್ಜಿ. ಬಟ್ ಓಕೆ ಇಟ್ಸ್ ದೇರ್, ಲೆಟ್ ಮೀ ಡೂ ದಿಸ್. ಐ ಡೋಂಟ್ ವಾಂಟ್ ದಟ್ ಫೀಲಿಂಗ್. ನನಗೆ ಫೀಲಿಂಗ್ ಇಷ್ಟ ಆಗ್ತಾಯಿಲ್ಲ, ಸೊ ಶಿಫ್ಟ್ ಆಗೋಣ, ಬೇರೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡೋಣ. ಸಿಂಪಲ್ ಶಿಫ್ಟ್ ಆಗಿಬಿಟ್ರೆ ಸಾಕು. ನಾವು ಅಡ್ರೆಸ್ ಮಾಡಿ ಅದನ್ನು ನೆಗೆಟಿವ್ ಅಂದ ತಕ್ಷಣ ಅದು ವಿ ಆರ್ ಟೇಕಿಂಗ್ ದಟ್ ಎನರ್ಜಿ. ಸೊ ಐಡೆಂಟಿಫೈ ಮಾಡೋದು ಬೇಡ ಅಂತ. ಓಕೆ, ನಾನು ಒಂದು ಈವೆಂಟಿಗೆ ಹೋಗಿದ್ದೆ ರೀಸೆಂಟಾಗಿ. ಅದು ಲೈಕ್ ರ್ಯಾಪ್ ಸಾಂಗು, ಲೈಕ್ BTS ಬರುತ್ತಲ್ವಾ, ಆ ರೀತಿಯ ಒಂದಷ್ಟು ಸಾಂಗ್ಗಳನ್ನು ಬ್ಯಾಂಡ್ ಮಾಡಿಕೊಂಡು ಅವರೇ ಮಾಡುವಂಥದ್ದು. ಅದರಲ್ಲಿ ಅವರು ನಿಮ್ಮ ಹೆಸರು ಹೇಳ್ತಾರೆ. ನಂಗೆ ಗೊತ್ತಿರಲಿಲ್ಲ ನೀವು ರ್ಯಾಪ್ ಸಾಂಗ್ ಮಾಡ್ತೀರಂತ ಗೊತ್ತಿತ್ತು, ಇಷ್ಟೊಂದು ಆಳವಾಗಿ ಗೊತ್ತಿರಲಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ. ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ರಾಕೇಶ್ ಅವರು.
ಸೊ ಯಾಕೆ ನಿಲ್ಸಿದ್ರು ಅಂತ ಗೊತ್ತಿಲ್ಲ, ಬಟ್ ಅವ್ರು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಡ್ತಾ ಇದ್ರು ಅಂತ. ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಸರ್? ಇಲ್ಲ, ಈಗಲೂ ಒಂದು ಮನಿ ಅಂತ ಒಂದು ಸಾಂಗ್ ಮಾಡಿದೆ. ನನಗೇನಾಯಿತು, ಆ ರ್ಯಾಪ್ ಅಂತ ಬಂದಾಗ ನನ್ನ ಪರ್ಸ್ನಾಲಿಟಿ ಬಿಟ್ಟು ಏನೂ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದರಲ್ಲಿ. ಅಂದರೆ ಇದೆಲ್ಲದರಲ್ಲೂ ನನಗೇನು ಕಾಡುತ್ತೆ, ನನ್ನ ಒರಿಜಿನಾಲಿಟಿ ವಾಟ್ ಐ ವಾಂಟ್ ಟು ಶೋ ಅಂತ. ಸೊ ನಾನು ಕಾಲಿಟ್ರೆ ಹಂಗೆ, ನನ್ನ ಬೆನ್ನಿಂದೆ ಹೆಂಗೆ, ನನ್ನ ಸೆಲ್ಫ್ ಗ್ಲೋರಿಫಿಕೇಷನ್ ಸಾಂಗ್ಸ್ ಇಷ್ಟ ಆಗಲ್ಲ, ಅಥವಾ ವುಮನ್ ಆಬ್ಜೆಕ್ಟಿಫೈ ಮಾಡೋ ಸಾಂಗ್ಸ್ ಇಷ್ಟ ಆಗಲ್ಲ ನನಗೆ. ಬೇರೆಯವ್ರು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ನಾನು ಆ ಥರದ್ದು ಏನೂ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ದಟ್ ಈಸ್ ಮೈ ಪರ್ಸ್ನಲ್ ಟೇಸ್ಟ್, ನನಗೆ ಇಷ್ಟ ಆಗಲ್ಲ. ಸೊ ಅದೆಲ್ಲ ಬಿಟ್ಟು ಇನ್ನೇನು ಮಾಡಲಿ, ಇವಾಗಿರೋ ಟ್ರೆಂಡ್ ಬಿಟ್ಟು ಇನ್ನೇನು ಮಾಡಲಿ, ಇನ್ನೇನಾರು ಮಾಡಿದ್ರೆ ಅದು ಕಾಂಟ್ರವರ್ಷಿಯಲ್ ಆಗುತ್ತೆ ಸೊಸೈಟಿ ಅಥವಾ ರೆಲೆವೆನ್ಸಿ ಪೀಸ್ ಅಂತ ಮಾಡ್ದೆ. ಸೊ ಅಲ್ಲಿಂದ ಮತ್ತು ನನಗೆ ಸಿನಿಮಾ ಮೇಲೆ ಜಾಸ್ತಿ ಒಲವು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ. ರೈಟಿಂಗ್ ಅ ಲಾಟ್ ಆಫ್ ಸ್ಟೋರೀಸ್. ಸೆಪ್ಟೆಂಬರ್ಗೆ ನಾನು ಸೆಕೆಂಡ್ ಮೂವಿ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಫೋಕಸ್, ನನಗೇನು ಹೇಳಬೇಕು ಆ ಸಿನಿಮಾ ಮೂಲಕ ಹೇಳೋದು ಇನ್ನೂ ಒಂದು ಪ್ಲ್ಯಾಟ್ಫಾರ್ಮ್ ಅಂದಾಗ, ಸೊ ಸಾಂಗ್ ಮೇಲೆ ಆಟೋಮೆಟಿಕ್ಲಿ ಕಮ್ಮಿ ಆಗ್ತಾ ಬಂತು. ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ಅದೇ ಥರ ಏನಾದ್ರು ರಶ್ ಆದರೆ, ನನಗೇನಾದ್ರು ಹೇಳಬೇಕು ಅನ್ಸಿದ್ರೆ ಈ ವಿಷಯನ, ಅವಾಗ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಪಕ್ಕ. ಹಂಗಾದ್ರೆ ಅವ್ರಿಗೆ ಉತ್ತರ ಸಿಕ್ತು. ಹೌದು. ಓಕೆ, ನೆಕ್ಸ್ಟ್ ಇನ್ನೊಂದು ತುಂಬ ಕುತೂಹಲ, ನನಗೆ ಇದು ವೈಯಕ್ತಿಕ ಪ್ರಶ್ನೆ ಅಂತ ಅಂದ್ಕೊಳ್ಳಿ. ರಾಕೇಶ್ ಅವರಿಗೆ ಮದುವೆ ಅಂದರೆ ಯಾಕೆ ಇಷ್ಟ ಇಲ್ಲ? ಇಲ್ಲ, ಇಷ್ಟ ಇಲ್ಲ ಅಂತ ಏನಿಲ್ಲ, ಬಟ್ ನನಗಿವಾಗ ಮದುವೆ ಅನ್ನೋದು ಫಸ್ಟ್ ಏನಕ್ಕಾಯಿತು, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಇನ್ನೊಬ್ರಿಗೆ ಬೇಕು. ಟು ಬಿ ವೆರಿ ಆನೆಸ್ಟ್, ಅವರ ಒಂದು ಸ್ಯಾನಿಟಿ ಮೇಂಟೈನ್ ಮಾಡೋಣ ಇನ್ ಟರ್ಮ್ಸ್ ಆಫ್ ದೇರ್ ಸೆಕ್ಷುವಲ್ ನೀಡ್ಸ್ ಅಥವಾ ಏನಾರು ಆ ಥರ ಆಸ್ಪೆಕ್ಟ್ಸಲ್ಲಿ ಅಂತ. ಬಟ್ ನಾವು ಬೆಳೆದು ಬಂದಿರೋ ವಾತಾವರಣದಲ್ಲಿ, ನಮ್ಮ ಜನ್ರೇಷನಲ್ಲಿ ನಾನು ಹೆಂಗೆ ಇದಾಗಿದ್ದೀನಿ ಅಂದರೆ, ಆ ಡಿಪೆಂಡೆನ್ಸಿ ಅನ್ನೋದೇ ಇಲ್ಲ. ಅಂದರೆ ನನಗೇನಕ್ಕೂ ಬೇಕಾಗಿಲ್ಲ. ಅಂದರೆ ನನ್ನ ಮಾತು ಯಾರೋ ಕೇಳಬೇಕು, ನನಗೂ ಮನೆಗೆ ಹೋದಾಗ ಯಾರೋ ಇರಬೇಕು, ನನಗೆ ಹೇಳ್ಕೊಳಕ್ಕೊಬ್ರು ಬೇಕು, ಆ ಥರದ್ದು ಏನೂ ನನಗೆ ನೀಡ್ಸ್ ಕಾಣಿಸ್ಲಿಲ್ಲ. ಆ್ಯಂಡ್ ನನಗನ್ಸುತ್ತೆ ನನಗೇನೋ ನೀಡ್ ಇದೆ ಅಂತ ಯಾವುದನ್ನೋ ತೊಗೊಳ್ಳೋದು, ಇಟ್ ಈಸ್ ಲೈಕ್ ಡಿಪೆಂಡಿಂಗ್ ಆನ್ ದಟ್, ಗೆಟಿಂಗ್ ಅಡಿಕ್ಟೆಡ್ ಟು ದಟ್ ಅಂತ. ಆ್ಯಂಡ್ ಹೋಗ್ತಾ ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಬ್ರೈನ್, ಹಾರ್ಮೋನ್ಸ್, ಲವ್ ಅಂದರೆ ಇಷ್ಟೇನಾ, ಓಕೆ, ಆ ರೀತಿ ಎಕ್ಸ್ಪೀರಿಯನ್ಸ್ ಏನಾಯಿತು? ಅಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲ, ನಿಮಗೆ ಟ್ರೂತ್ ಕಾಣಿಸ್ತಾ ಏನಾಗುತ್ತೆ, ನೀವು ಈ ಲವ್ ಮದುವೆ ಎಲ್ಲ ನೀವೇನು ಯಾವುದೋ ಸಿನಿಮಾ ನೋಡಿ ಮನೇಲಿ ಮಾತಾಡಿ ಬೆಳೀತಾ ಅಕ್ಯುಮುಲೇಟ್ ಆಗಿರೋದೆಲ್ಲ ಡಿಸ್ಟ್ರಾಯ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಮದುವೆ ಅಂದ ತಕ್ಷಣ ನಾವು ಬರೀ ಒಂದು 4-5 ಸೀನ್ ನೋಡ್ತೀವಿ ತಲೆಯಲ್ಲಿ. ಇಟ್ ಈಸ್, ಬಟ್ ನೀವು ಓಕೆ ಲವ್ ಅಂದರೆ ಇಷ್ಟೇನಾ, ಇಟ್ ಈಸ್ ಜಸ್ಟ್ ದ ರಿಲೀಸ್ ಆಫ್ ಸಮ್ ಕೆಮಿಕಲ್ಸಾ, ಇನ್ನೇನು ಇಲ್ವಾ ಹಂಗಂದರೆ ಅಂತೆಲ್ಲ ಅಂದಾಗ ಏನನ್ಸುತ್ತೆ, ಓಕೆ ಐ ಆಮ್ ಓನ್ಲಿ ಲವ್, ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಏನು ನನಗೆ ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ನಾನೊಂದು ಪಾತಲ್ಲಿ ಹೋಗ್ತಾ ಇದ್ದೀನಿ. ಅದೇ ಥರ ಮೈಂಡ್ಸೆಟ್ ಇರೋರು ಯಾರು ಅದೇ ಪಾತಲ್ಲಿ ಹೋಗ್ತಾರವ್ರು ಬಂದಾಗ ಅದು ಆಗುತ್ತೆ ಆಟೋಮೆಟಿಕ್ಕಾಗಿ, ಆಟೋಮೆಟಿಕ್ಕಾಗಿ ಆಗಬೇಕು. ಆದರೆ ಇಲ್ಲ ಅಂದರೆ ಇಲ್ಲ, ಐ ಡೋಂಟ್ ವಾಂಟ್ ಇಟ್, ಅಥವಾ ಐ ಡೋಂಟ್ ವಾಂಟ್ ಇಟ್ ಅಂತಲೂ ಇಲ್ಲ, ಆಟೋಮೆಟಿಕ್ಕಾಗಿ ಆಗಬೇಕು. ದಟ್ ಈಸ್ ವೆರಿ ಆರ್ಗ್ಯಾನಿಕ್ ಅಂತ ನನಗೆ ಅನ್ಸುತ್ತೆ. ಇಲ್ಲಾಂದರೆ ಇಟ್ಸ್ ನಾಟ್ ಲೈಕ್ ಕಾರ್ಗೆ ಹೋಗಿ ಶೋರೂಮಲ್ಲಿ ಕಾರ್ ತೊಗೊಂಡಂಗೆ ನನಗೆ ಈ ಕ್ವಾಲಿಟಿ ಬೇಕು, ಇದು ಹಿಂಗಿರಬೇಕು, ನೋಡೋಕೆ ಹಿಂಗಿರಬೇಕು. ಸೊ ಇಟ್ ಈಸ್ ನಾಟ್, ನಂಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ಅಂದರೆ ಮನೇಲೆಲ್ಲ, ಅಂದರೆ ಈ ಏಜ್ ಆಗ್ತಾ ಇದ್ದಂಗೆ, ಈಗ 25, 27, 30 ಆಗ್ತಾ ಇದ್ದಂಗೆ ಮನೇಲೆಲ್ಲ ಒಂದು ಫೋರ್ಸ್ ಮಾಡ್ತಾರೆ, ಮದುವೆ ಆಗಿ ಅಂತ. ನಿಮಗೆ ಆ ಥರ ಏನು ಇಲ್ವಾ? ನನಗೆ ಎಷ್ಟು ಏಜ್ ಇರ್ಬೋದು ಅಂದ್ಕೊಂಡಿದ್ದೀರಾ? ನಿಮಗೊಂದು 30 ಮೇಲೆ, 39, 40 ಇನ್ನೇನು. ಸೊ ಅದೆಲ್ಲ ದಾಟ್ಬಿಟ್ರೆ ಅವೆಲ್ಲ ನಮ್ಮ ಮನೇಲಿ ಓಕೆ, ಇನ್ನೇನು ಹೇಳೋದು ಬೇಡ ಅಂದರೆ ಇನ್ನೇನು ಓಕೆ, ಹೆಂಗೋ ಬದುಕ್ತಾ ಇದ್ದಾನೆ, ಖುಷಿಯಾಗಿದ್ದಾನಲ್ಲ. ಆ್ಯಂಡ್ ದೇ ನೋ ದಟ್ ನಾನು ಮುಂಚಿಂದ ಬೆಳೆದು ಬಂದಿದ್ದೆ ಒಂಥರ ವಿಚಿತ್ರವಾಗಿ, ನನ್ನ ಥಾಟ್ ಪ್ರೊಸೆಸ್ ವಾಸ್ ನಾಟ್ ನಾರ್ಮಲ್ ಅಂತ ಅವ್ರಿಗೆ ಅಕ್ಸೆಪ್ಟೆನ್ಸಲ್ಲಿತ್ತು. ಬಟ್ ಒಂದು ಸ್ವಲ್ಪ ಬಾರ್ಡ್ರಲ್ಲಿತ್ತು, ಇವನೇನಾದ್ರು ಮೆಂಟ್ಲಾ ಅಥವಾ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾನ, ಅಥವಾ ಇವನು ತಲೆಗಿಲೆ ಕೆಟ್ಟಿದೆಯಾ ಇವನಿಗೆ ಅಂತ. ಬಟ್ ಇವಾಗ ಆಫ್ಟರ್ ಬಿಗ್ ಬಾಸ್ ಅವ್ರಿಗೊಂದು ಸಮಾಧಾನ ಬಂತು. ಅಲ್ಲಿವರೆಗೂ ಅವ್ರಿಗೂ ಗೊತ್ತಿರಲಿಲ್ಲ ನಾನೇನು ಅಂತ. ಅದೆಲ್ಲ ಆದಮೇಲೆ ಓಕೆ, ಇವನು ಸ್ವಲ್ಪ ಯೋಚನೆ ಮಾಡೋ ಪ್ಯಾಟ್ರನ್ ಬೇರೆ ಅಷ್ಟೇ, ಈಸ್ ನಾಟ್ ಕ್ರೇಜಿ ಆರ್ ಯಾವುದೋ ಉದ್ವೇಗಕ್ಕೊಳಗಾಗಿ ಅಥವಾ ಏನೋ ಬುಲ್ಶಿಟ್ ಲವ್ ಫೇಲ್ಯೂರ್ಗೊಳಗಾಗಿ ಈ ಥರ ಚಾಯ್ಸಸ್ ಆ ಥರ ಏನಲ್ಲ, ಕ್ಲಾರಿಟಿ ಇದೆ ಇವನ ವಿಷಯದಲ್ಲಿ, ಇವನ ಯೋಚನೆಯಲ್ಲಿ ಅಂತ ಹೇಳಿದ್ದೆ. ಓಕೆ, ನನಗೆ ಇವಾಗ ಏನೂ ಫೋರ್ಸ್ ಮಾಡಲ್ಲ. ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಲೈಕ್ ನಮ್ಮ ಬಲವಂತಕ್ಕೆ ನೀನು ಯಾವತ್ತೂ ಆ ಚಾಯ್ಸ್ ತೊಗೊಬೇಡ, ಯಾಕಂದರೆ ಇಟ್ಸ್ ಅ ಕ್ವಶನ್ ಆಫ್ ಒನ್ ಗರ್ಲ್ಸ್ ಲೈಫ್. ಸೊ ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಪ್ಲೀಸ್ ಆಗಲೇಬೇಡ, ಆರಾಮಾಗೇ ಇರು ಅಂತ. ಓಕೆ, ಈ ಬಿಗ್ ಬಾಸ್ ಹೋಗಿ ಬಂದ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ಮೇ ಬಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲ್ ಅಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ರಾಕೇಶ್ ಏನು ಅಂತ. ಇನ್ನು ಮಿಕ್ಕಿದವ್ರಿಗೆಲ್ಲ ಅದು ಎನಾರ್ಮಸ್ ಬೇರೆ ಥರ ಒಪಿನಿಯನ್ಸ್ ಇತ್ತು. ಸಖತ್ ದುರಾಂಕಾರ,
ಡ್ರಗ್ ಅಡಿಕ್ಟು, ಪ್ಲೇ ಬಾಯ್, ಏನೇನು ಒಬ್ಬೊಬ್ರಿಗೆ ಒಂದೊಂದು ಥರ ಆಯಿತು. ನನ್ನ ಎಷ್ಟೊಂದು ಜನ ಹೇಳೋರು, ನೀವು ನೋಡಿದ್ರೆ ಸಖತ್ ಒಂಥರ ಆ್ಯರೋಗೆಂಟ್ ಅನ್ನಿಸ್ತೀರಾ, ರಿಸರ್ವ್ಡ್ ಅನ್ನಿಸ್ತೀರಾ, ಒಂಥರ ಯಾಕಪ್ಪ ಮಾತಾಡ್ಸೋದು ಇವ್ನು ಸವಾಸ ಬೇಡ ಅನಿಸುತ್ತೆ ಅನ್ನಿಸ್ತೀರಾ. ಆ ಥರ ತುಂಬ ರೂಮರ್ಸು ಸ್ಪ್ರೆಡ್ ಮಾಡಿದ್ರು ಆ್ಯಂಡ್ ತುಂಬ ಆ ಥರದ್ದು ಒಪಿನಿಯನ್ಸು ಇತ್ತು. ಅದೆಲ್ಲ ವಾಶ್ ಔಟ್ ಆಯಿತು ಬಿಗ್ ಬಾಸ್ ಆದಮೇಲೆ. ನನ್ನದೇ ಆದ ಒಂದು ಫಾಲೋಯಿಂಗು ಸ್ಟಾರ್ಟ್ ಆಯಿತು. ಅಂದರೆ 100 ಜನದಿಂದ ಬಿಕೇಮ್ ಥೌಸಂಡ್ಸ್. ಸೊ ಆ್ಯಂಡ್ ನಾನು ಅಲ್ಲಿ ಇದ್ದಿದ್ದು ರೀತಿ ಅಥವಾ ಅಲ್ಲಿ ಇದ್ದಿದ್ದರಿಂದ ತುಂಬ ಜನ ಹೌ ವೈ ಅಂತ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಐ ಡೂ ಕೈಂಡ್ ಆಫ್ ಕೌನ್ಸ್ಲಿಂಗ್, ಐ ಟೇಕ್ ಕ್ಲಾಸಸ್. ಒಂದು 20-22 ಜನ ಸ್ಟೂಡೆಂಟ್ಸ್ ಇದ್ದಾರೆ ಈಗ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಬೇಸಿಕ್ಲಿ ಹೌ ಟು ಅಪ್ರೋಚ್ ಸ್ಪಿರಿಚುಯಾಲಿಟಿ, ಹೌ ಟು ಅಪ್ರೋಚ್ ಮೈಂಡ್, ಆ ಥರ ಆಸ್ಪೆಕ್ಟ್ಸಲ್ಲಿ. ಸೊ ಆ ಥರದ್ದೆಲ್ಲ ನನಗೆ ಇಟ್ ಮೇಡ್ ಮೀ ನಿಯರ್ ಟು ದ ಪೀಪಲ್ ಹೂ ರೆಸೊನೇಟ್ ವಿತ್ ಮೀ. ಅಂದರೆ ನಂತರ ಮೈಂಡ್ಸೆಟ್ ಇರೋರಿಗೆ ಇನ್ನೂ ಹತ್ತಿರ ಮಾಡಿಸ್ತವೆ ಬಿಗ್ ಬಾಸ್ ಇವೆಂಟ್ ಅಂತ ಹೇಳಿ. ಓಕೆ, ಈ ಆಧ್ಯಾತ್ಮದ ಕಡೆ ನಿಮಗೆ ಯಾಕೆ ಮನಸ್ಸು ಸೆಳೆದಿದ್ದು? ಅಂದರೆ ಮುಂಚಿಂದನೂ ಇತ್ತು ನನಗೆ, ಬಟ್ ಆ ಡೆಫಿನೇಷನ್ ಆಫ್ ಆಧ್ಯಾತ್ಮ ಚೇಂಜ್ ಆಗ್ತಾ ಹೋಯಿತು ಅಷ್ಟೇ. ಇಟ್ ಈಸ್ ನಾಟ್ ಯೋಗ, ಇಟ್ ಈಸ್ ನಾಟ್ ಧ್ಯಾನ, ಇಟ್ ಈಸ್ ಜಸ್ಟ್ ದ ವೇ ವಿ ಲಿವ್, ಇಟ್ ಈಸ್ ಜಸ್ಟ್ ದ ವೇಸ್ ವಿ ಸಿ ಥಿಂಗ್ಸ್. ನಾವು ನೋಡೋ ದೃಷ್ಟಿಕೋನ ಅನ್ನೋದು ಆ ಥರ ಎವಾಲ್ವ್ ಆಗ್ತಾ ಹೋಯಿತು ಅಷ್ಟೇ. ಓಕೆ, ನಿಮ್ಮ ಪ್ರಕಾರ ಈ ಆಧ್ಯಾತ್ಮ ಅಂತಂದರೆ ವಾಟ್ ವಿ ಆರ್ ಅದೇ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೀನಿ, ಈ ಒಂದೇ ಲೈನಲ್ಲಿ ಹೇಳೋಕ್ಕಾಗಲ್ಲ. ಸೊ ಇವಾಗ ನಮಗೆ ಬ್ರೈನ್ ಇದೆ ಅಂತ ಗೊತ್ತು, ಮೈಂಡ್ ಇದೆ ಅಂತ ಗೊತ್ತು. ನಾವು ಬ್ರೈನ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ, ಏನೇನು ಹಾರ್ಮೋನ್ಸ್ ರಿಲೀಸ್ ಮಾಡಿದಾಗ ನಮ್ಗೆ ಹೆಂಗೆ ಆಗುತ್ತೆ, ನಮ್ಮ ಎಮೋಷನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಥಾಟ್ಸ್ ಎಲ್ಲಿಂದ ಜನ್ರೇಟ್ ಆಗುತ್ತೆ, ಅದಕ್ಕೆ ನಾವು ಎನರ್ಜಿ ಕೊಟ್ಟಾಗ ಏನಾಗುತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತಿರೋದೆ, ನಮ್ಮ ಕಣ್ಣಿಗೆ ಕಾಣೋದೆ ಇರೋದೆ ಯೂಟ್ಯೂಬಲ್ಲಿ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ವಾಟ್ ಎಲ್ಸ್ ಅದನ್ನು ಇಲ್ಲದೆ ಇರೋದೇ ಆಧ್ಯಾತ್ಮ. ಅದು ಇಲ್ಲದೆ ಇರೋದೆ ಮೀ ದಟ್ ವಿಟ್ನೆಸರ್, ದಟ್ ಕಾನ್ಷಿಯಸ್ನೆಸ್. ನಾನು ಆ ವಿಟ್ನೆಸರ್ ಆಗಿ ಈ ಮೆಷಿನಲ್ಲಿ ಇರೋದ್ರಿಂದ ನನಗೆ ಆ ಫೀಲಿಂಗ್ಸ್ನ ಅನುಭವಿಸ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಇದು ಕಾಣಿಸ್ತಾ ಇದೆ, ಅದು ಹೇಗೆ ನನ್ನ ಬ್ರೈನ್ ಪ್ರೊಜೆಕ್ಟ್ ಮಾಡಿ ಅದನ್ನು ತೋರಿಸ್ತಾ ಇದೆ ಅಷ್ಟೇ. ಅದು ರಿಯಾಲಿಟಿ ಅಲ್ಲ, ನನ್ನ ಬ್ರೈನ್ ಪ್ರೊಜೆಕ್ಟ್ ಮಾಡಿ ಇಮೇಜ್ ಜನ್ರೇಟ್ ಮಾಡ್ತಾ ಇದೆ. ರೀಸೆಂಟಾಗಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, AI ಟೆಕ್ನಾಲಜಿ ಬಳಸಿ ಬ್ರೈನ್ನ ಮ್ಯಾಪಿಂಗ್ ಮಾಡಿ ಒಬ್ಬ ಏನು ಯೋಚನೆ ಮಾಡ್ತಾನೋ ಆ ಪಿಕ್ಚರ್ ಜನ್ರೇಟ್ ಮಾಡ್ಬೋದು. ಸೊ ನಿಮ್ಮ ಯೋಚನೆಯೂ ನೀವು ಏನಾಗಿ ಯೋಚನೆ ಮಾಡ್ತಾಯಿದ್ರೆ ನೆಕ್ಸ್ಟು ಪಿಕ್ಚರ್ ಬಂದುಬಿಡತ್ತೆ ನೀವೇನು ಯೋಚನೆ ಮಾಡ್ತಾಯಿದ್ದೀರ ಅಂತ. ಸೊ ನೋಬಡಿ ಕ್ಯಾನ್ ಹೈಡ್. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇಟ್ ಈಸ್ ಆಲ್ಸೋ ನಮ್ಮ ಥಾಟ್ಸ್ ಈಸ್ ಆಲ್ಸೋ ಸಮ್ ಎನರ್ಜಿ ಇನ್ ಅ ಪ್ರಾಪರ್ ಫಾರ್ಮ್ಯಾಟ್ ವೇರ್ ಎ ಮೆಷಿನ್ ಕ್ಯಾನ್ ರೀಡ್ ಅಂತ ಬಂದಾಗ ನಾವು ವಿ ಆರ್ ಜಸ್ಟ್ ಅ ಟ್ರಾನ್ಸ್ಮಿಟರ್ ಆಫ್ ಸಮಥಿಂಗ್ ಅಷ್ಟೇ. ನಾವು ಟ್ರಾನ್ಸ್ಮಿಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಸೈಂಟಿಫಿಕ್ ಆಗಿ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಆಧ್ಯಾತ್ಮನ ಅಪ್ರೋಚ್ ಮಾಡಬೇಕು. ಇಲ್ಲ ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಈ ಗುರುಗಳು ತುಂಬ ಜನ ಇಂಡೈರೆಕ್ಟಾಗಿ ಒಂದು ಮಿಸ್ಟಿಕಲ್ ಫೀಲಿಂಗ್ ಕೊಟ್ಬಿಡ್ತಾರೆ. ಓಪನ್ ಆಗಿ ಹೇಳದೇ ಇದ್ರು ಇಂಡೈರೆಕ್ಟಾಗಿ ಐ ಹ್ಯಾವ್ ಮಿರಾಕಲ್ ಪವರ್ಸ್, ಇಂಡೈರೆಕ್ಟಾಗಿ ಅವ್ರ ಫಾಲೋವರ್ಸ್ ಎಲ್ಲ ಬಂದುಬಿಟ್ಟು ನನಗೆ ಇದು ಬಂದ ತಕ್ಷಣ ಹಂಗಾಗೋಯ್ತು, ಹಿಂಗಾಗೋಯ್ತು, ಅದಾಗೋಯ್ತು ಅಂತಾರೆ. ಸೊ ಇವ್ರೇನು ಅನ್ಕೊತಾರೆ, ನಂದು ಇವೆಲ್ಲ ಪ್ರಾಬ್ಲಮ್ಗಳಿದೆಯಲ್ಲ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಎನ್ಲೈಟನ್ ಆಗಿಬಿಟ್ರೆ ಇವೆಲ್ಲ ಹೊಟ್ಟೋಗತ್ತಲ್ಲ ಅಂದ್ಬಿಟ್ಟು ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್ ತಾನೆ? ನನಗಿದೆಲ್ಲದರಿಂದ ಅವೇಕನ್ ಆಗಿಬಿಡ್ಬೇಕಪ್ಪ, ನನಗಿದೆಲ್ಲ ಹಿಂಸೆ ಬೇಡ, ಹೋಗಿ ಎನ್ಲೈಟ್ ಆಗಿಬಿಡೋಣ ಅಂದ್ಬಿಟ್ಟು ಹೋಗಿ ಕೋರ್ಸ್ಗಳು ಅದು ಇದು ಎಲ್ಲ ಮಾಡ್ತಾರೆ. ಮಜಾ ಏನಂದರೆ ಅದು ಆಗಲ್ಲ, ವೇಸ್ಟ್ ಅದು. ಅವೇಕನಿಂಗ್ ಏನಂದರೆ, ಈ ಹಿಂಸೆಗಳಿದೆಯಲ್ಲ ಅದ್ರ ಜೊತೆ ಪೀಸ್ ಆಗಬೇಕು ಫಸ್ಟ್. ನಮ್ಮಲ್ಲಿರೋ ಹಿಂಸೆಗಳೇ ಆ ರಿಯಾಲಿಟಿನ ನಾವು ನೋಡೋ ದೃಷ್ಟಿಕೋನ ಚೇಂಜ್ ಮಾಡ್ಕೊಳ್ಳೋದು ಅವೇಕನಿಂಗು. ರಿಯಾಲಿಟಿಯಿಂದ ಓಡೋಗೋದಲ್ಲ. ನಾನೆಲ್ಲೋ ಕೂತ್ಬಿಡ್ತೀನಿ, ಎಲ್ಲೋ ಆಗ್ಬಿಡ್ತೀನಿ, ಅದೇ ಮೈಂಡ್ನೇ ತೊಗೊಂಡೋಗಿ ಕೂರೋದು. ಇವಾಗ ನಾನು ರಿಯಲ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ಬೇಕಂದ್ರೆ, ಒಬ್ರು ಆಶ್ರಮಕ್ಕೆ ಹೋದ ನನ್ನ ಫ್ರೆಂಡ್, ಪರಿಚಯ ಇರೋ ನನ್ನ ಫ್ರೆಂಡ್ ಅಲ್ಲ, 4 years ಇದ್ದ. ಫಸ್ಟು 2 years ನಾನೊಂದು ಸಲ ವಿಸಿಟ್ ಮಾಡಿದಾಗ ಫುಲ್ಲು ಹಿಂಗಂದ. ಬಟ್ 4 yearsಗೆ ವಾಪಸ್ ಬಂದ. ಯಾಕಂದರೆ ಏನಾಗುತ್ತೆ, ಅಲ್ಲೂ ಪಾಲಿಟಿಕ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ನು ಗುರು ಜೊತೆ ಕ್ಲೋಸ್ ಇದ್ದಾನೆ, ಇವ್ನು ಜಾಸ್ತಿ ಕೆಲಸ ಮಾಡ್ತಾನೆ, ಇದು ಅಲ್ಲೂ ಗಾಸಿಪಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಟ್ಸ್ ಹ್ಯೂಮನ್ಸ್. ಮನುಷ್ಯ ಇಲ್ಲೋದ್ರೂ ಅದೇ. ನೀವು 100 ಜನ ಸುಮ್ಮನೆ ಹಾಲಲ್ಲಿ ಬಿಟ್ಟರೆ 10 ನಿಮಿಷದಲ್ಲಿ ಗ್ರೂಪ್ ಆಗಿರ್ತಾರೋ. ಜಾತಿ ಆಗಲಿ, ಸ್ಮೋಕರ್ಸ್ ಒಂದು ಗ್ರೂಪು, ಕುಡಿಯೋರು ಒಂದು ಗ್ರೂಪು, ಹಿಂದಿ ಮಾತಾಡೋರು ಒಂದು ಗ್ರೂಪು. ಸೊ ನಮ್ಮ ನೇಚರೇ ಅದು. ಅದಕ್ಕೆ ಹೇಳೋದು, ನಾವು ಎಲ್ಲೇ ಓಡೋಗೋಕ್ಕಾಗಲ್ಲ. ಇರೋ ಸಿಚುವೇಷನಲ್ಲಿ ನಮ್ಗೆ ಆಗ್ತಾ ಇರೋದನ್ನು ನಾವು ಅಡ್ರೆಸ್ ಮಾಡ್ಕೊಂಡು ಎಕ್ಸೆಪ್ಟೆನ್ಸಿಗೆ ಬಂದು, ಹೌದು ಐ ಆಮ್ ಲೈಕ್ ದಿಸ್, ನನಗೆ ಈ ಥರ ಪ್ಯಾಟ್ರನ್ಗಳಿದೆ, ನಾನು ಈ ಥರ ಟೆಂಡೆನ್ಸಿಗಳಿದೆ, ಇದನ್ನು ನಾನು ಎಕ್ಸೆಪ್ಟ್ ಮಾಡಿಕೊಂಡು ಆ ರಿಯಾಲಿಟಿನ ಬೇರೆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ದಟ್ ಈಸ್ ಅವೇಕನಿಂಗ್. ಓಕೆ, ಈಗ ಆಧ್ಯಾತ್ಮದ ಕಡೆ ಒಲವಿರೋರು
ಹೆಚ್ಚಾಗಿ ಸೆಕ್ಷುವಲ್ ಲೈಫ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ತಾರಂತೆ, ಹೌದಾ? ಖಂಡಿತ ಇಲ್ಲ. ಇಲ್ಲ. ಓಕೆ. ಸಿ ಪ್ಲೆಷರ್ ಸ್ಟಿಮ್ಯುಲೇಷನ್ಸ್ನ ಅರ್ಥ ಮಾಡ್ಕೊತಾರೆ. ಅಂದರೆ ಇದು ನನ್ನ ನಾಲ್ಗೆಗೆ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ, ಸೆಕ್ಷುಯಾಲಿಟೀಸ್ ಕೆಲವು ಆರ್ಗನ್ಸ್ಗೆ ಅದು ಸೆನ್ಸೇಷನ್ ಕೊಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಇದು ಅರ್ಥ ಮಾಡ್ಕೊಂಡಾಗ ಆ ಒಂದು ಕಂಪಲ್ಷನ್ ಇರಲ್ಲ ಅವ್ರಿಗೆ, ಆ ಒಂದು ಅಡಿಕ್ಷನ್ ಇರಲ್ಲ ಅವ್ರಿಗೆ. ದೇ ವಿಲ್ ಬಿ ಮೋರ್ ಸೆಕ್ಷುವಲ್ ಆ್ಯಕ್ಚುಲಿ ಬಿಕಾಸ್ ದೇ ಸಿ ಇಟ್ ಇನ್ ಅ ವೆರಿ ಪ್ಯೂರರ್ ಫಾರ್ಮ್. ಬೇರೆ ಈ ಪಾರ್ನೋಗ್ರಫಿಕ್ ಇಂಡಕ್ಷನ್ ಆಗ್ಬೋದು ಅಥವಾ ಈ ಸಿನಿಮ್ಯಾಟಿಕ್ ಇಂಡಕ್ಷನ್ ಆಗ್ಬೋದು ಇರಲ್ಲ ಅವ್ರ ತಲೆಯಲ್ಲಿ, ಅಥವಾ ಅವ್ರು ಹಂಗೆ ಅದನ್ನು ಆ ಥರ ಪರ್ಸೀವೇ ಮಾಡಲ್ಲ. ದೇ ವಿಲ್ ಬಿ ಮೋರ್ ಓಪನ್ ಆ್ಯಂಡ್ ಮೋರ್ ಫ್ರೀ ಅಂತ ಹೇಳ್ಬೋದು. ಓಕೆ. ಅಂದರೆ ಜನಗಳ ಪ್ರಕಾರ ಆಧ್ಯಾತ್ಮ ಅಂದರೆ ಏನಪ್ಪ ಅಂತಂದರೆ ದೇವ್ರ ಧ್ಯಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಯಾವುದೋ ಒಂದು ಆಶ್ರಮದಲ್ಲಿರೋದು, ಲೈಕ್ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಶಿಕ್ಷಣದ ಕೊರತೆ ಇದೆ ಅಲ್ವಾ ಸದ್ಯದ ಮಟ್ಟಿಗೆ ನೋಡೋದಾದ್ರೆ? ತುಂಬ ಇದೆ. ಸೊ ಅದೇ ಅದು ಯಾವುದೂ ಅಲ್ಲ, ಯಾಕಂದರೆ ಅದು ಹೋಗಿ ಚೇಸ್ ಮಾಡ್ಕೊಂಡೆ ತುಂಬ ಜನ ಅವ್ರ ಟೈಮ್ನ ವೇಸ್ಟ್ ಮಾಡ್ಕೊತಾ ಇದ್ದಾರೆ. ಹಂಗೆ ಅಷ್ಟು ಸಿಂಪಲ್ ಇದ್ದಿದ್ರೆ ಇಷ್ಟೊತ್ತಿನಲ್ಲಿ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಅ ವೆರಿ ಡಿಫ್ರೆಂಟ್ ಪ್ಲೇಸ್ ಅಲ್ವಾ? ಅಷ್ಟು ಈಸಿ ಇದ್ಬಿಟ್ಟಿದ್ರೆ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಎ ವೆರಿ ಡಿಫ್ರೆಂಟ್ ಪ್ಲೇಸ್. ಐಡಿಯಾ ಆಫ್ ಗಾಡ್, ಫಿಯರ್ ಆಫ್ ಗಾಡ್ ಎಲ್ಲ ಬದಲಾಗಬೇಕು ಇವಾಗ. ಅದೆಲ್ಲ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ದೇವಸ್ಥಾನಗಳಲ್ಲಿ ಹೋಗ್ತೀರಾ, ಫುಲ್ಲು ಹಿಂಗಾಗ್ಬಿಡ್ತಾರೆ, ಯಾರೋ ನೋಡಿ ಓ ಇವ್ನ ಬಿಹೇವಿಯರ್ ಚೆನ್ನಾಗಿದೆ, ಇವ್ನಿಗೊಂಚೂರು ಎಕ್ಸ್ಟ್ರಾ ಕೊಡು, ಇವ್ನ ಬಿಹೇವಿಯರ್ ಚೆನ್ನಾಗಿಲ್ಲ, ಆ ಥರ ಅವರು ದಟ್ ಆ ಬಾಡಿ ಲ್ಯಾಂಗ್ವೇಜ್ ಇಟ್ ಶೋಸ್ ದಟ್ ಯು ಹ್ಯಾವ್ ಸೋ ಮಚ್ ಫಿಯರ್, ಗಾಬರಿ, ಏನೋ ಆಗ್ಬಿಟ್ರಪ್ಪ, ಹಿಂಗೆ ಆಗದೆ ತಪ್ಪಾಯಿತು, ಏನೋ ಒಂದು ಶಾಸ್ತ್ರದಲ್ಲಿ ಏನೋ ಆಗ್ಬಿಟ್ರೆ ಅಯ್ಯೋ ನಾನು ಎಡಗೈಲಿ ಇಟ್ಬಿಟ್ಟೆ ಅದಕ್ಕಾಯ್ತಾ. ಇಟ್ ಈಸ್ ಆಲ್ ಫಿಯರ್ ಇರೋ ಕಡೆ ದೇವರೇ ಇರಲ್ಲ ಅಲ್ವಾ? ಇಟ್ ಕಾಂಟ್ ಎಕ್ಸಿಸ್ಟ್. ಸೊ ಫಸ್ಟು ಆ ಫಿಯರ್ನ ತೆಗ್ದಾಕಬೇಕು ಈ ಶಾಸ್ತ್ರ ಕಲ್ಚರ್. ಅದಕ್ಕೆ ತುಂಬ ಜನ ಹೇಳೋದು ರಿಲಿಜನ್ ಅನ್ನೋದು ಈಸ್ ವೆರಿ ಡೇಂಜರಸ್ ಆಗಿಬಿಟ್ಟಿದೆ ಇವಾಗ. ಇಟ್ ವಾಸ್ ನಾಟ್ ದಿಸ್, ಇಟ್ ಶುರು ಆಗಿದ್ದು ಇಂಟೆನ್ಷನ್ ಹಿಂಗಿರಲಿಲ್ಲ, ಬಟ್ ಇವಾಗ ಇಟ್ ಈಸ್ ಬಿಕಮ್ ವೆರಿ ಡೇಂಜರಸ್. ಇಟ್ ಟ್ರ್ಯಾಪ್ಸ್ ಪೀಪಲ್, ಇಟ್ ಫಿಯರ್ ಜನ್ರೇಟ್ ಮಾಡುತ್ತೆ, ಪಾಪ ಪುಣ್ಯ ಅನ್ನೋದು ಹೇರುತ್ತೆ. ಅದೇ ಥರ ಇವಾಗ ಸ್ಪಿರಿಚುಯಾಲಿಟಿನೂ ಹಂಗೆ ಆಗಿಬಿಟ್ಟಿದೆ. ಅವನೊಂಚೂರು ಯೋಗ ಮಾಡ್ದ ಅಂದರೆ ಬೇರೆಯವ್ರನ್ನೆಲ್ಲ ಲುಕ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾನೇ ಸುಪೀರಿಯರ್ ಅನ್ನೋದು ಸ್ಟಾರ್ಟ್ ಮಾಡ್ತಾನೆ. ಬೇರೆಯವ್ರು ಯಾರು ಇವರೆಲ್ಲ ಯಾಕೆ ಹಿಂಗೆ ಬದುಕ್ತಾರೆ, ಅಲ್ಲೇ ಸೆಪ್ರೇಷನ್ ಆಗೋಯ್ತಲ್ಲ. ಆ ಸೆಪ್ರೇಷನ್ ಆದರೆ ಯು ಆರ್ ನಾಟ್ ಇದು. ಸೊ ಅದೆಲ್ಲ ವರ್ಡ್ಸಲ್ಲಿ ಥಿಯರಿಯಿಂದ ಬರೋದಲ್ಲ, ನನ್ನ ಅನುಭವದಿಂದ ನನಗೆ ಏನೋ ಒಂದು ನೆಗೆಟಿವ್ ಅಥವಾ ಸೋ ಕಾಲ್ಡ್ ಅನ್ಈಸಿ ಸೆನ್ಸೇಷನ್ ಆದಾಗ ಅದನ್ನು ನಾನು ಏನಕ್ಕಾಯಿತು, ಯಾಕಾಯಿತು, ಯಾವ ವಿಷಯ ನಾನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ನನಗೆ ಹಿಂಗೆ ಜನ್ರೇಟ್ ಆಗ್ತಾಯಿದೆ ಅಂತ ನಾವೇ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ತಾನೆ ಓಪನ್ ಆಗೋದು. ಅದು ಮಾಡೋಕ್ಕೆ ಇವರೆಲ್ಲ ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಬ್ಲೇಮ್ನ ಬೇರೆ ಕಡೆ ಹಾಕ್ಸ್ತಾ ಇದ್ದಾರೆ. ನನ್ನ ಟೈಮ್ ಸರಿ ಇಲ್ಲ, ನನ್ನ ಜಾತಕ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂದಾಗ ಅವ್ರಿಗೆ ಫಾಲ್ಟ್ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಈಗ ನಮ್ಮ ಪ್ರೋಗ್ರಾಮ್ ಸೆಕೆಂಡ್ ಸೆಗ್ಮೆಂಟು ರ್ಯಾಪಿಡ್ ಫೈರು ಇದ್ದಂಗೆ ಹೇಳಬೇಕು ಅಂತ. ಓಕೆನಾ? ನಾನೊಂದಷ್ಟು ಪ್ರಶ್ನೆ ಕೇಳ್ತೀನಿ. ಈಗಲೂ ನಿಮಗೆ ಕಾಡೋ ಒಂದು ನನಸಾಗದೇ ಇರೋ ಕನಸು ಯಾವುದು? ನನಸಾಗದೇ ಇರೋ ಕನಸಾ? ಕಷ್ಟ. ಇದು ಫಸ್ಟ್ ಕ್ವಶನ್ನೇ ಲಾಕ್ ಮಾಡ್ಬಿಟ್ಟಲ್ಲ ನೀವು. ನೆಮ್ಮದಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ನಿಮ್ಮ ಪ್ರಕಾರ ವಾಟ್ ಇಸ್ ಲವ್? Love is a release of a cocktail in the brain called oxytocin and dopamine. ಅಂದರೆ ಇವಾಗ ಒಂದು ನಾನು ನಿಮ್ಗೆ ಹ್ಯಾಂಡ್ ಶೇಕ್ ಕೊಡ್ತೀನಿ, ನೀವು ಇನ್ನೊಂದು ಹುಡುಗಿಗೆ ಹ್ಯಾಂಡ್ ಶೇಕ್ ಕೊಡ್ತೀನಿ, ಅವಳಿಗೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ನಿಮ್ಗೆ ಆಗಲ್ಲ. ಸೊ ಇಟ್ ಈಸ್ ನಾಟ್ ಮೈ, ನನ್ನ ಹ್ಯಾಂಡ್ ಶೇಕ್ ಅಲ್ಲ, ನೀವು ನೋಡೋ ಫಿಲ್ಟ್ರ್ ಹೆಂಗಿದೆ, ನೀವು ನೋಡೋ ಇದೇನಿದೆ. ಸೊ ನಾನು ಆಕ್ಸಿಟೋಸಿನ್ ಕೊಟ್ಟಾಗ ನೀವು ಹೇಳ್ತೀರ ನನಗೆ ಏನೋ ಅವನು ಕೊಟ್ಟ ಓಕೆ ಅಂತ. ಶಿ ವಿಲ್ ಸೇ ನೋ ಈ ಸೋ ನೈಸ್, ಈ ವಾಸ್ ಸೋ ಸ್ವೀಟ್, ಬಿಕಾಸ್ ಅದು ಇಟ್ ಗೇವ್ ಹರ್ ದಟ್ ಗುಡ್ ಫೀಲಿಂಗ್ ಅಲ್ವಾ, ಈ ಸೋ ಸ್ವೀಟ್, ಈ ಸೋ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಆಮೇಲೆ ಅದು ಕಮ್ಮಿ ಆದಮೇಲೆ ಇಟ್ ಸ್ಟಾರ್ಟ್ಸ್ ವಾಂಟ್ ದಟ್ ಫೀಲಿಂಗ್ ಅಗೇನ್. ಸೊ ಅಗೇನ್ ಅವ್ರ ಬಗ್ಗೆ ಯೋಚನೆ ಹೋಗುತ್ತೆ, ಗಮನ ಹೋಗುತ್ತೆ, ಒಂದು ಮೆಸೇಜ್ ಮಾಡೋಣ, ಏನೋ ಮಾಡೋಣ, ಅದು ವಾಪಸ್ ರಿಪ್ಲೈ ಮಾಡಿದ ತಕ್ಷಣ ಮಾಡಲಿಲ್ಲ ಅಂದರೆ ಅಗೇನ್ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಯಾಕೆ ಮಾಡ್ತಾಯಿಲ್ಲ, ಮಾಡಿದ ತಕ್ಷಣ ಏನಾಗುತ್ತೆ ರಪ್ ಅಂತ ಮತ್ತೆ ರಶ್ ಆಗುತ್ತೆ. ಸೊ ಅದೊಂದು ಯಾವಾಗ ಒಂದು ಸರ್ಕಿಟ್ ಫಾರ್ಮ್ ಆಗಿ ಪ್ಯಾಟರ್ನಾಗಿ ಅಡಿಕ್ಷನ್ ಆಗುತ್ತೆ, ಅದನ್ನು ನಾವು ಲವ್ ಅಂತ ಅಂತೀವಿ ಅಲ್ವಾ. ಸೊ ವಿ ಲವ್ ಹಿಮ್. ನನಗೆ ಅದು ಡೇಂಜರ್ ಏನಂದರೆ ಹಂಗೆ ರಿಲೀಸ್ ಆಗಿ ಆ ಲವ್ವಲ್ಲಿ ರೆಡ್ ಫ್ಲ್ಯಾಗ್ಸು ಕಾಣಲ್ಲ ತುಂಬ ಜನಕ್ಕೆ. ಅವ್ನು ಏನೇ ಮಾಡ್ತಾಯಿದ್ರು ಅದನ್ನು ಪಾಸಿಟಿವ್ ಆಗಿ ನೋಡ್ತಾರೆ, ಅವಳು ಯಾರೇ ಏನೇ ಮಾಡಿದ್ರು ಅದನ್ನು ಪ್ಲಸ್ ಆಗೇ ನೋಡ್ತಾರೆ, ಸಮಾಧಾನ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ, ಬಿಟ್ಟರೆ ದೇ ಡೋಂಟ್ ಸಿ ವಾಟ್ ಇಟ್ ಇಸ್. ದಟ್ ಈಸ್ ದ ಡೇಂಜರ್. ಪ್ರೀತಿ ಅಂದರೆ ನಿಮ್ಮ ಪ್ರಕಾರ ಇಷ್ಟೇ? ಪ್ರೀತಿ ಅಂದರೆ ಆ್ಯಕ್ಚುಲಿ ಇವಾಗ ಸೋ ಕಾಲ್ಡ್ ಇವರು ಕರೀತಾ ಇರೋ ಪ್ರೀತಿ ಅಂದರೆ ಅಷ್ಟೇ. ನನ್ನ ಪ್ರಕಾರ ಪ್ರೀತಿ ಅಂದರೆ ವಿತ್ ಸೋರ್ಸ್ ಆಫ್ ಲವ್ ಎಲ್ಲಿದೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಆಟ ಸಾಮಾನು ಇಷ್ಟ ಆಯಿತು, ಇವಾಗ ಯಾಕೆ ಇಷ್ಟ ಇಲ್ಲ? ಆಮೇಲೆ ಸೈಕಲ್ ಶಿಫ್ಟ್ ಆಯಿತು, ಆಮೇಲೆ ಬಾಯ್ ಫ್ರೆಂಡ್ ಶಿಫ್ಟ್ ಆಯಿತು, ಆಮೇಲೆ ಇನ್ನೊಂದೇನೋ ಶಿಫ್ಟ್ ಆಯಿತು, ಆಮೇಲೆ ಮದುವೆ, ಮಕ್ಕಳು, ಮೊಮ್ಮಕ್ಕಳು, ಇಟ್ ಇಸ್ ಕೀಪ್ ಆಬ್ಜೆಕ್ಟ್ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇರೋ ಸೋರ್ಸ್ ಎಲ್ಲಿ ಲವ್ ನಾವೇ ಅಲ್ವಾ. ಸೊ ಲವ್ ಈಸ್ ಇನ್ಸೈಡ್, ವಿ ಆರ್ ಲವ್ ಅನ್ಸುತ್ತೆ. ಓಕೆ, ಒಂದು ರೂಮ್ನಲ್ಲಿ 10 ಜನ ಮಲ್ಕೊಂಡಿರ್ತಾರೆ, ಅದರಲ್ಲಿ
9 ಜನಕ್ಕೆ ಸೊಳ್ಳೆ ಕಚ್ಚುತ್ತೆ, ಇನ್ನು ಒಬ್ರಿಗೆ ಕಚ್ಚಲ್ಲ, ಯಾಕೆ? 10 ಜನ ಮಲ್ಕೊಂಡಿರ್ತಾರೆ, 9 ಜನಕ್ಕೆ ಸೊಳ್ಳೆ ಕಚ್ಚತ್ತೆ, ಇನ್ನೊಬ್ರಿಗೆ ಕಚ್ಚಲ್ಲ. 9ನೇ ಒಂದು ಸಾಯಿಸ್ಬಿಡ್ತಾನೆ ಸೊಳ್ಳೆ. ಇನ್ನು 2 ಆಪ್ಷನ್ ಇದೆ ನಿಮ್ಗಷ್ಟೇ. ಓಕೆ, 9ನೇ ಒಂದು ಸಾಯಿಸ್ಬಿಡ್ತಾನೆ ಇಲ್ಲ. ಅದು ಏನಕ್ಕಿಲ್ಲ, ಸಾಯಿಸ್ಬಿಟ್ಟಿರ್ಬೋದು ಒಂದು ಸೊಳ್ಳೆ. ಇಲ್ಲ, ಬದುಕಿರುತ್ತೆ ಸೊಳ್ಳೆ, ಹೊಟ್ಟೆ ತುಂಬಿಡತ್ತೆ ಸೊಳ್ಳೆಗೆ. ಸ್ಮಾರ್ಟ್ ಆಗಿ ಯೋಚನೆ. ಸ್ಮಾರ್ಟ್ ಆಗ 10 ಜನ ಮಲಗಿರ್ತಾರೆ, 9 ಜನಕ್ಕೆ ಸೊಳ್ಳೆ ಕಚ್ಚತ್ತೆ, ಇನ್ನೊಬ್ಬಂಗೆ ಕಚ್ಚಲ್ಲ. ಯಾಕೆ? ನಾನು ಸೇರ್ಸ್ ಮಲಗಿರ್ತಾರಲ್ವಾ, 10 ಜನನೂ ಅಲ್ಲೇ ಇರ್ತಾರೆ, ನಾನು ಇರ್ತೀನಾ? ನಾನು ಕಚ್ಚಿಸ್ಕೊಂಡಿರಲ್ಲ. ಅದೇ ಯಾಕೆ? ದೇವರಣೆ ಗೊತ್ತಿಲ್ಲ ಮೇಡಮ್, ಸೋತೆ. ಅವ್ರು ಗುಡ್ ನೈಟ್ ಇಟ್ಟಿರ್ತಾರೆ ಅದಕ್ಕೆ. ಇದು ಜನನೇ ಡಿಸೈಡ್ ಮಾಡಲಿ, ನಾನು ಹೇಳಿದ ಆನ್ಸರ್ ಬೆಟರ್ ಇತ್ತಾ ಇವ್ರು ಹೇಳಿದ ಆನ್ಸರ್ ಬೆಟರ್ ಇತ್ತಾ? ಕರೆಕ್ಟ್ ಅಲ್ವಾ? ಗುಡ್ ನೈಟ್ ಇಟ್ಟಿರ್ತಾರ? ಗುಡ್ ನೈಟ್ ಹೇಳಿರ್ತಾನೆ ಅದಕ್ಕೆ. ವಾವ್. ಓಕೆ, ಕೋಪ ಬಂದಾಗ ರಾಕೇಶ್ ಅವ್ರು ಮಾಡೋ ಒಂದು ಕೆಲಸ ಯಾವುದು? ಫಸ್ಟು ಜೋರಾಗಿ ಡೀಪ್ ಬ್ರೆತ್ಸ್ ತಗೊಳ್ಳೋದು, ಆಮೇಲೆ ಎಲ್ಲಿಂದ ಜನ್ರೇಟ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡೋದು, ಆಮೇಲೆ ಯಾಕೆ ಬಂತು ಅಂತ ಐಡೆಂಟಿಫೈ ಮಾಡೋದು. ಅಷ್ಟರಲ್ಲಿ ಹೊಟ್ಟೋಗಿರುತ್ತೆ. ಗೊತ್ತಾಗುತ್ತಾ ಯಾಕೆ ಬಂತು, ಎಲ್ಲಿಂದ ಜನರೇಟ್ ಆಯಿತು? ತುಂಬ ನ್ಯೂಟ್ರಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಿಮಗೆ ತುಂಬ ಇರಿಟೇಟ್ ಆಗುವಂಥ ಒಂದು ವಿಷಯ ಯಾವುದು? ಇರಿಟೇಟ್ ಆಗೋದನ್ನೇ ನಾನು ಫೈಂಡ್ ಔಟ್ ಮಾಡಿ ಇದು ಮಾಡ್ಕೊಂಡು ಬಂದೆ. ಮುಂಚೆ ಅಂದರೆ ಇವಾಗ ಸ್ವಲ್ಪ ಇಷ್ಟು ರೀಸೆಂಟಾಗಿ ಯಾವುದೂ ಇರಿಟೇಟ್ ಮಾಡಿಲ್ಲ. ಆ್ಯಂಡ್ ಇಟ್ ಡಿಪೆಂಡ್ಸ್. ಇವಾಗ ಸುಸ್ತಾಗಿ ಬಂದಿರ್ತೀನಿ, ಇವನೇ ಬರ್ತಾನೆ ಮನೆಗೆ, ಗಾಯ ಅಂತಿದ್ರಲ್ಲೋ ಸುಮ್ಮನಿರಲ್ಲೋ ಇರಿಟೇಟ್ ಆಗ್ತಾಯಿದೆ, ಆ ಥರ ರೆಸ್ಟ್ಲೆಸ್ ಫೀಲ್ ಆಗುತ್ತೆ. ಅಥವಾ ನಮ್ಮ ಮನೇಲಿ ಒಂದು ನಾಯಿ ಇದೆ ಸ್ಮೋಕಿ ಅಂತ, ಏನೋ ಮೀಟಿಂಗ್ ಮಾಡ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತೇವೆ, ಅವ್ನಿಗೆ ಆಡಬೇಕು, ಆವಾಗ ಇರಿಟೇಟ್ ಆಗುತ್ತೆ. ತೀರಾ ಎಕ್ಸ್ಟ್ರೀಮ್ ಇರಿಟೇಷನ್ ಅಂತ ಆಗ್ತಾ ಇದ್ದಿದ್ದು ಅಂದರೆ ನನಗೆ ಯಾರು ಹಾರನ್ ನೋಡಿದಾಗ, ಹಿಂದೆ ಜೋರಾಗಿ ಪ್ಯಾ ಅಂತ ಹಾರನ್ ನೋಡಿದಾಗ, ಆ್ಯಂಡ್ ಹೆಡ್ಲೈಟ್ ಹೈ ಬೀಮ್ ಬಿಡ್ತಾ ಇದ್ರಲ್ಲ, ಅವಾಗ ತುಂಬ ಆಗ್ತಾಯಿತ್ತು. ಅದನ್ನು ಡೀಲ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡೆ ನಾನು. ಆ ಕೋಪ ಬಂದಾಗ ಏನು ಮಾಡ್ತೀರಾ? ಅದೇ ಫಸ್ಟ್ ಅವಾಗ ಏನು ಮಾಡ್ತಾಯಿದ್ದೆ, ಫಸ್ಟು ಕೋಪ ಬಂದಾಗ ಜಗಳ ಆಡ್ತಿದ್ದೆ ಅಥವಾ ಕಿರ್ಸ್ತಿದ್ದೆ, ಇದು ಮಾಡ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಸ್ಮಾರ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ಅದೆಲ್ಲ ಆಗಲ್ಲ, ಹಾಗೆಲ್ಲ ಇದ್ದಾಗ ಏನು ಮಾಡ್ತಾಯಿದ್ದೆ, ತುಂಬ ಹಾರನ್ ನೋಡಿದ್ರೆ ಬಿಟ್ಬಿಡ್ತಿದ್ದೆ. ನಾನು ಹಿಂದೆ ಹೊಡ್ಕೊಂಡು ಹೋಗ್ತಾಯಿದ್ದೆ ಹಾರನ್ನು. ಹೈ ಬೀಮ್ ಮಾಡಿದ್ರಂತೂ ಹಿಂಗೆ ಅಂದ್ಕೊಂಡು ನಿಲ್ಲಿಸ್ಬಿಡ್ತಿದ್ದೆ ಅಡ್ಡ. ಅವನು ಲೋ ಬೀಮ್ ಮಾಡೋವರೆಗೂ ಹಿಂಗೆ ಇರ್ತಿದ್ದೆ, ಆಮೇಲೆ ಹಿಂಗೆ ನೋಡ್ತಿದ್ದ, ಕಣ್ಣು ಹೈ ಬೀಮ್ ಅಲ್ವಾ ಅಂದ್ಬಿಟ್ಟು ಹೊಟ್ಟೋಗ್ತಿದ್ದೆ. ಈಗ ಅದು ಇಲ್ಲ. ಇವಾಗ ಏನು ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂದರೆ, ಓಕೆ ನನಗೊಂದು ವಿಡಿಯೋ ಗೇಮ್ ಕೊಟ್ಟಿದ್ದಾನೆ, ಆ ವಿಡಿಯೋ ಗೇಮಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಆ ವಿಡಿಯೋ ಗೇಮಲ್ಲಿ ಏನಂದರೆ ಎಲ್ಲ ಅಡ್ಡ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ, ನನ್ನ ಗೇಮೇ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು ಅಂತ ಏನಾಗುತ್ತೆ, ಅವಾಗ ಆ್ಯಂಟಿಸಿಪೇಟ್ ಮಾಡ್ತಾ ಇರ್ತೀನಿ, ಅಡ್ಡ ಬರ್ತಾರೆ, ಇದು ಬರ್ತಾರೆ ಅಂತ, ಓಕೆ ಅಂತ ಆರಾಮಾಗುತ್ತೆ. ಇವಾಗ ಲೇಟೆಸ್ಟ್ ಆ ಟೆಕ್ನಿಕ್ ಮಾಡ್ತಾರೆ. ವಾಟ್ ಈಸ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಇವಾಗ ಜೆನ್ಸಿಲಿ? ಟಾಕ್ಸಿಕ್ ರಿಲೇಷನ್ಶಿಪ್ಪು, ನೀವು ನಿಮ್ಮ ಇನ್ಸೆಕ್ಯೂರಿಟಿಗಳನ್ನ ಕವರ್ ಮಾಡ್ಕೊಳ್ಳೋಕ್ಕೆ ಇನ್ನೊಬ್ಬ ವ್ಯಕ್ತಿನ ಹುಡುಕಿದಾಗ, ನಿಮ್ಮ ಡಿಸೈರ್ಸು ಅಥವಾ ನಿಮ್ಮ ಏನೋ ಒಂದು ಕ್ಲಾರಿಟಿ, ಅನ್ಹೀಲ್ಡ್ ವೂಂಡ್ಸ್ನ ನೀವು ಅಥವಾ ಬ್ಯಾಗೇಜಸ್ನ, ನಿಮ್ದು ಏನೋ ಥಿಂಕಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಪೊಸೆಸಿವ್ನೆಸ್ ಇರ್ಬೋದು, ಜಲಸಿ ಇರ್ಬೋದು, ಅದೆಲ್ಲದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನೀವು ಇನ್ನೊಬ್ಬರ ಆಸರೆ ತಗೊಳ್ಳೋದು ಅಥವಾ ಇನ್ನೊಬ್ಬರನ್ನ ಬಳಸ್ಕೊಳ್ಳೋದು ಈಸ್ ವೆರಿ ಟಾಕ್ಸಿಕ್. ಓಕೆ, ಇವಾಗ ಸದ್ಯದ ಮಟ್ಟಿಗೆ ಆ ರೀತಿ ರಿಲೇಷನ್ಶಿಪ್ಗಳು ತುಂಬ ವರ್ಕ್ ಆಗುತ್ತಾ? ಖಂಡಿತ, ಸದ್ಯದ ಮಟ್ಟಿಗಲ್ಲ, ಮುಂಚಿಂದನೂ ಆಗ್ತಾ ಇರಲಿಲ್ಲ, ಇವಾಗಲೂ ಆಗ್ತಾ ಇರಲಿಲ್ಲ. ಇದು ಮೊನ್ನೆಯಿಂದ ಬಂದಿರೋದಲ್ಲ, ಫ್ರಮ್ ಹಂಡ್ರೆಡ್ಸ್ ಆಫ್ ಇಯರ್ಸಿಂದ ಇರೋವಂಥದ್ದೇ. ಇವಾಗಲೂ ಅದು ಆಗಲ್ಲ, ಮುಂಚಿಂದನೂ ಆಗ್ತಾ ಇರಲಿಲ್ಲ. ಇವಾಗ ಅದಕ್ಕೆ ಡಿವೋರ್ಸ್ ರೇಟ್ಸ್ ಕೇಸಸ್ ಜಾಸ್ತಿ ಆಗಿರೋದು ಅಥವಾ ವೈಲೆನ್ಸ್ ಜಾಸ್ತಿ ಆಗ್ತಾ ಇರೋದು, ಕಪಲ್ಸಲ್ಲಿ ಬಡದಾಟ ಆಗ್ತಾ ಇರೋದು. ಬಿಕಾಸ್ ಅದು ಏನಾಗುತ್ತೆ, ಪೇಯ್ನ್ ಬಾಡೀಸ್ ಒಬ್ಬೊಬ್ಬರಲ್ಲಿರೋದು ಒಬ್ರು ಡಿಪೆಂಡ್ ಆದಾಗ ಏನಾಗುತ್ತೆ, ಇಟ್ ಒಂದು ಸ್ವಲ್ಪ ದಿನ ಆದಮೇಲೆ ಇಟ್ ವಿಲ್ ಟೇಕ್ ಅ ವೆರಿ ವೈಲೆಂಟ್ ಟರ್ನ್. ಫ್ರೀ ಇದ್ದಾಗ ಏನು ಮಾಡ್ತೀರಾ? ಫ್ರೀ ಇದ್ದಾಗ ಐ ಟೇಕ್ ಸೆಷನ್ಸ್, ಐ ಎಂಜಾಯ್ ರೈಟಿಂಗ್ ಸ್ಟೋರೀಸ್, ಮೂವೀಸು ನೋಡ್ತೀನಿ ಒಂದೊಂದು ಸಲ. ಐ ಮೇಕ್ ಮ್ಯೂಸಿಕ್, ಎಲೆಕ್ಟ್ರಾನಿಕ್ ಮ್ಯೂಸಿಕ್, ಟ್ರಾನ್ಸ್ ಮ್ಯೂಸಿಕ್, ಆ ಥರದ್ದು ಮ್ಯೂಸಿಕ್ಕು ಮಾಡಿ ಸೌಂಡ್ ಕ್ಲೌಡಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಕೀಬೋರ್ಡ್ ಪ್ಲೇ ಮಾಡ್ತೀನಿ, ಆಟ ಆಡ್ತೀನಿ ಮಕ್ಕಳ ಜೊತೆ ಅಥವಾ ಡಾಗ್ಸ್ ಜೊತೆ. ಆ ಥರ ಆಕ್ಯುಪೈಡ್ ಆಗಿ ಅನ್ನೋದು ಇರ್ತೀನಿ ಅಷ್ಟೇ. ಓಕೆ, ನಿಮಗೆ ತುಂಬ ಖುಷಿ ಕೊಡೋ ಅಂಥ ಒಂದು ವಿಷಯ ಯಾವುದು?
ತುಂಬ ಖುಷಿ ಕೊಡೋವಂಥ ವಿಷಯ ಅದೇ ವೆನ್ ಐ ಆಮ್ ಹ್ಯಾವಿಂಗ್ ಅ ವೆರಿ ಪ್ರೊಡಕ್ಟಿವ್ ಕನ್ವರ್ಸೇಷನ್. ಇವಾಗ ಗುಂಪಲ್ಲಿ ನಾವು ಒಂದು 3-4 ಜನ ಸೇರಿಕೊಂಡು ಫ್ಯೂಚರಿಸ್ಟಿಕ್ ಆಗಿ ಏನೋ ಮಾತಾಡುವಾಗ, ಏನೋ ಹೊಸ ಟೆಕ್ನಾಲಜಿ ಅಥವಾ ಏನೋ ಹೊಸ ವಿಷಯದ ಬಗ್ಗೆ ಚರ್ಚೆ ನಡೆಸುವಾಗ, ಅವಾಗ ಇಟ್ ಗಿವ್ಸ್ ಮಿ ಅ ವೆರಿ ಬ್ಯೂಟಿಫುಲ್ ಕಿಕ್. ಏನೋ ಒಂದು ಸ್ಟೋರಿ ಡಿಸ್ಕಸ್ ಮಾಡುವಾಗ, ಸಮಥಿಂಗ್ ಎನಿಥಿಂಗ್ ಕ್ರಿಯೇಟಿವ್ ಆ ಥರದ್ದು ಇದು ಮಾಡುವಾಗ ತುಂಬ ಎಕ್ಸೈಟ್ ಆಗುತ್ತೆ ನನಗೆ, ತುಂಬ ಒಂದು ಕಿಕ್ ಕೊಡುತ್ತೆ. ಓಕೆ, ಲಾಸ್ಟ್ ಇದು ಖುಷಿಯಿಂದ ಮಾಡುವಂಥ ಅಡಿಗೆಗೆ ಏನು ಹೇಳ್ತಾರೆ? ಸ್ಮಾರ್ಟ್ ಆನ್ಸರ್. ಖುಷಿಯಿಂದ ಮಾಡುತ್ತೆ. ಗೊತ್ತಾ? ಗೊತ್ತಿಲ್ಲ. ಖುಷಿಗೆ ರಿಲೇಟೆಡ್ ಯಾವ ಐಟಮ್ ಹೆಸರು ಒಂದು ಕ್ಲೂ ಏನಾರು ಕೊಡಿ, ಹಿಂಟ್ ಏನಾರು ಕೊಡಿ. ನೀವು ತಿಂತೀರಾ ಅದನ್ನ? ಡೈಲಿ ತಿನ್ನಲ್ಲ, ಅವಾಗ ಅಡುಗೆ ಕೇಸರಿ ಬಾತ್. ಖುಷಿಯಿಂದ ಮಾಡೋ ಅಡುಗೆಗೆ ಏನು ಹೇಳ್ತಾರೆ? ಕೇಸರಿ ಬಾತ್ ಅಂತಾರ? ಖುಷಿಯಿಂದ ಮಾಡೋ ಅಡುಗೆ ಹೆಸರೇ ಹೇಳ್ತಾ ಇದೆ ಅದು. ಖುಷಿ ಯಾವುದೋ ಖುಷಿ ಬ್ರ್ಯಾಂಡ್ ಏನಾದ್ರು ಪ್ರಮೋಟ್ ಮಾಡ್ತಿಲ್ಲ ತಾನೆ ನೀವು? ಖುಷಿ ಸಾಂಬಾರ್ ಪುಡಿ, ಪುಳಿಯೋಗರೆ ಮಿಕ್ಸು ಇಲ್ಲ ತಾನೆ? ನೀವು ಗುಡ್ ನೈಟ್ ಆನ್ಸರ್ ಲೆವೆಲ್ಗೆ ಯೋಚನೆ ಮಾಡಬೇಕಂದ್ರೆ ಕುಷ್ಕ. ಎಸ್, ನೋಡಿದ್ರಾ? ನಿಮ್ಮ ವೇವ್ಲೆಂತಲ್ಲಿ ಯೋಚನೆ ಮಾಡಿದ್ರೆ ಸಿಗತ್ತೆ. ಎಷ್ಟು ಚಂದ ಆನ್ಸರ್ ಮಾಡಿದ್ರು ನೋಡಿ. ಓಕೆ, ಇವಾಗ ಈ ಪ್ರಶ್ನೆ ನಾನು ಕೇಳ್ದಲೇ ಇದ್ದರೆ ಎಪಿಸೋಡ್ ಎಂಡ್ ಆಗಲ್ಲ. ಓಕೆನಾ? ಒಂದೇ ಒಂದು ಪ್ರಶ್ನೆ ಲಾಸ್ಟು. ಬಿಗ್ ಬಾಸ್ ನೋಡ್ತಿದ್ದೀರಾ? ಸ್ವಲ್ಪ. ಯಾರು ಇಷ್ಟ? ಹಂಗೆ ನೋಡೋದೇ ಇಲ್ಲ ನಾನು ಬಿಗ್ ಬಾಸ್ನ. ಹಂಗೆ ನೋಡೋದೇ ಇಲ್ಲ. ಓಕೆ, ನಾನು ಬಿಗ್ ಬಾಸಲ್ಲಿ ಇದು ಬಂದವನೇ ಆಯಿತಾ. ನೀವು ನೋಡೋದೇ 4% ಆಫ್ ದ ಹೋಲ್ ಡೇ, ಜಸ್ಟ್ 4.